ಏನು ಮಾಡಿದ್ಯಾ? ಅಲ್ಲ ಪ್ಲೇ ಮಾಡ್ತಾರೆ. ಆನಂದಮಯೋಭ್ಯಾಸ ಅಂತ ಹೇಳಿ 1ನೇ ಅಧ್ಯಾಯದಲ್ಲಿ 1ನೇ ಪಾದ 6ನೇ ಅಧಿಕರಣ ಆನಂದಮಯ ಅಧಿಕರಣ ಅಂತ ಕರೀತಾರೆ. ಅದು ಆನಂದಮಯೋಭ್ಯಾಸ ಅಂತನ್ನೋ ಸೂತ್ರದಿಂದ ಶುರುವಾಗಿ ಮುಂದೆ ಒಂದು 6-7 ಸೂತ್ರಗಳು ಇದೇ ಅಧಿಕರಣಕ್ಕೆ ಸೇರಿತ್ತು, ಆನಂದಮಯ ಅಧಿಕರಣಕ್ಕೆ ಸೇರಿತ್ತು. ಇದನ್ನು ಕೆಲವರು ಇದನ್ನೇ ಭಾರ್ಗವಿ ವಾರುಣಿ ವಿದ್ಯಾ ಅಂತ ಕರೀತಾರೆ. ಇಲ್ಲಿ ಭಾರ್ಗವಿ ವಾರುಣಿ ವಿದ್ಯಾ ಅಂತನ್ನೋದು ತೈತ್ತರೀಯೋಪನಿಷತ್ತಿನಲ್ಲಿ ಬರತಕ್ಕಂಥದ್ದು. ಭ್ರೌರ್ವೈ ವಾರುಣಿ ವರುಣಂ ಪಿತರಮುಪಸಸ ಅಂತ ಹೇಳಿ ಶುರುವಾಗುತ್ತಲ್ಲ, ಅದು ಇದೇ ಭಾರ್ಗವಿ ವಾರುಣಿ ವಿದ್ಯಾ, ಆನಂದಮಯ ವಿದ್ಯಾ ಅಂತ ಹೇಳ್ತಾರೆ. ಕೆಲವರು ಭಾರ್ಗವಿ ವಾರುಣಿ ವಿದ್ಯಾ ಅಂತನ್ನೋದು ಭೃಗುವಲ್ಲಿಯಲ್ಲಿ ಬರತಕ್ಕದ್ದು, ಈಗ ಆನಂದಮಯ ವಿದ್ಯಾ ಅಂತನ್ನೋದು ಆನಂದವಲ್ಲಿ ಅಥವಾ ಬ್ರಹ್ಮಾನಂದವಲ್ಲಿಯಲ್ಲಿ ಬರತಕ್ಕದ್ದು. ಎರಡೂ ಬೇರೆ ಬೇರೆ ವಿದ್ಯೆಗಳು ಅಂತ ಕೆಲವರು ಪರಿಗಣಿಸ್ತಾರೆ. ಇನ್ನು ಕೆಲವರು ಈ ಭಾರ್ಗವಿ ವಾರುಣಿ ವಿದ್ಯಾ ಅಂತನ್ನೋದಕ್ಕೂ ಈ ಆನಂದಮಯ ವಿದ್ಯಾ ಅಂತನ್ನೋದಕ್ಕೂ ವ್ಯತ್ಯಾಸ ಏನು, ಈ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮನನ್ನು ಕುರಿತು ಹೇಳ್ತಾರೆ. ಬ್ರಹ್ಮ ಉಪೇಯ, ನಾವು ಯಾವನನ್ನು ಪಡ್ಕೊಳ್ಬೇಕೋ ಅವನು ಉಪೇಯ, ಯಾವ ರೀತಿಯಿಂದ ನಾವು ಪಡ್ಕೊಳ್ಬೇಕೋ ಅದು ಉಪಾಯ. ಈ ಉಪೇಯನಾದವನನ್ನ ಬ್ರಹ್ಮಾನಂದವಲ್ಲಿಯಲ್ಲಿ ಅಥವಾ ಆನಂದವಲ್ಲಿಯಲ್ಲಿ ಹೇಳ್ತಾರೆ. ಈ ಭೃಗುವಲ್ಲಿಯಲ್ಲಿ ಉಪಾಯವನ್ನು ಕುರಿತು ಹೇಳ್ತಾರೆ. ಈ ಉಪಾಯ ಅಂದ್ರೆ ಏನು, ಇದನ್ನ ಸುರೇಶ್ವರಾಚಾರ್ಯರು ಅವರ ತೈತ್ತರೀಯ ಭಾಷ್ಯಕ್ಕೆ ವಾರ್ತಿಕ ಅಂತ ಒಂದು ಬರೆದಿದ್ದಾರೆ. ಆ ವಾರ್ತಿಕದಲ್ಲಿ ಕೋಶೈಹಿ ಆತ್ಮನಿರೀಕ್ಷಣಂ, ಈ ಬ್ರಹ್ಮಾನಂದವಲ್ಲಿಯ ಈ ಭೃಗುವಾರುಣಿ ವಿದ್ಯಾ ಅಥವಾ ಈ ಒಂದು ಅಧಿಕರಣದ ಒಂದು ಸಾರ ಏನು, ಕೋಶೈಹಿ ಪಂಚಕೋಶ ವಿವೇಕದಿಂದ ಆತ್ಮನಿರೀಕ್ಷಣಂ, ಆತ್ಮನನ್ನು ಕಾಣತಕ್ಕದ್ದು. ಅನ್ವಯ ವ್ಯತಿರೇಕಾಭ್ಯಾಂ, ಅನ್ವಯ ವ್ಯತಿರೇಕ ಅಂತನ್ನೋ ಕ್ರಮವನ್ನು ಅನುಸರಿಸಿ ಈ ಪಂಚಕೋಶ ವಿವೇಕ ಅಂತನ್ನೋದು ಇಲ್ಲಿ ಹೇಳ್ತಕ್ಕದ್ದು. ಆದರೆ ಆಚಾರ್ಯರು ಎಲ್ಲೂ ಶಂಕರ ಭಾಷ್ಯದಲ್ಲಿ ಪಂಚಕೋಶಗಳು ಕೋಶಗಳು ಅಂತನ್ನೋ ಮಾತು ಎಲ್ಲೂ ಇಲ್ಲ. ಕೋಶ ಅಂತನೋ ಪ್ರಸ್ತಾಪ ಒಂದು ಕಡೆ ಬರುತ್ತೆ, ಆದರೆ ಇದಕ್ಕೆ ಈ ಅನ್ನಮಯ ಕೋಶ ಪ್ರಾಣಮಯ ಕೋಶ ಇದಕ್ಕೆ ಕೋಶಗಳು ಅಂತ ಆಚಾರ್ಯರು ಎಲ್ಲಿಯೂ ಹೇಳಿಲ್ಲ. ಸುರೇಶ್ವರರು ತಮ್ಮ ವಾರ್ತಿಕದಲ್ಲಿ ಇದನ್ನು ಕೋಶಗಳು ಅಂತ ಹೇಳಿದ್ದಾರೆ. ಕೋಶೈ ಅರ್ಥ ಸಾಧನಂ ಅಂತ ಹೇಳಿ ಪಂಚಕೋಶ ವಿವೇಕ, ಇವೆಲ್ಲ ಸುರೇಶ್ವರಾಚಾರ್ಯರ ಕಾಲದಿಂದ ಮುಂದಕ್ಕೆ ವಿದ್ಯಾರಣ್ಯರ ಪಂಚದಶಿಯಲ್ಲಿ ವೇದಾಂತ ಪಂಚದಶಿ ಅಂತ ಒಂದು ಗ್ರಂಥ ಉಂಟು. ಅದು ಸ್ವಲ್ಪ ವಿವರಣ ಮತ್ತು ಭಾಮತಿ ಎರಡಕ್ಕೂ ಸ್ವಲ್ಪ ಕಾಗಿ ನ್ಯಾಯ ಮಾಡುವಂಥ ಗ್ರಂಥ ಅದು ವೇದಾಂತ ಪಂಚದಶಿ ಅಂತ ವಿದ್ಯಾರಣ್ಯರು. ಅಲ್ಲಿ ಈ ಕೋಶ ಅಂತನ್ನೋ ಮಾತನ್ನ ಗುಹ ಅಂತನ್ನೋದಕ್ಕೆ ಅನ್ವಯ ಮಾಡಿ ಪಂಚಕೋಶಗಳು ಎಲ್ಲಿ ಅಂತರ್ಗತವಾಗಿರುತ್ತೆಯೋ ಅದನ್ನ ಗುಹ ಅಂತನ್ನೋ ಮಾತನಲ್ಲಿ ಹೇಳ್ತಾರೆ ಅವರು. ಅನ್ನಮಯ ಕೋಶ, ಅದರ ಹಿಂದೆ ಪ್ರಾಣಮಯ ಕೋಶ, ಅದರ ಹಿಂದೆ ಮನೋಮಯ ಕೋಶ, ಅದರ ಹಿಂದೆ ಕರ್ತೃ, ಅದರಿಂದ ಭೋಕ್ತೃ. ಈ ಸೀರೀಸ್ ಇದೆಯಲ್ಲ ಪರಂಪರೆ, ಇದು ಒಳಗೆ ಹೋಗ್ತಕ್ಕದ್ದು, ಇದನ್ನೇ ಗುಹಾ ಅಂತ ಕರೆದಿದ್ದಾರೆ. ಪಂಚಕೋಶಗಳು ಎಲ್ಲಿ ಕೂಡಿರುತ್ತೆಯೋ ಇದನ್ನ ಗುಹಾ ಅಂತ ಕರೆದು ಇದು ಒಂದು ಹೊಸ ಒಂದು ಕಲ್ಪನೆ. ಇದು ನಾವು ಸಾಮಾನ್ಯವಾಗಿ ಇವಾಗ ಸೋಷಿಯಾಲಜಿ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಬ್ಲಮ್. ಈ ರಸ್ತೆಯಲ್ಲಿ ಒಂದು ಜಗಳ ಹೇಗೆ ಶುರುವಾಗುತ್ತೆ ಅಂತ ಒಂದು ರಿಸರ್ಚ್ ಟಾಪಿಕ್, ಒಂದು ಸರ್ವೆ. ಜಗಳ ಆಗ್ತಿದ್ರೆ ಹೇಗೆ ಜಗಳ ಆಗುತ್ತೆ, ಯಾರು ಜಗಳ ಶುರು ಮಾಡ್ತಾರೆ, ಹೇಗೆ ಸಣ್ಣದು ಹೇಗೆ ದೊಡ್ಡದಾಗುತ್ತೆ, ಇದು ಈ ನಮ್ಮ ಅದ್ವೈತದಲ್ಲಿ ಬಹಳ ಕಾಣುತ್ತೆ. ಈ ಪಂಚದಶೀಕಾರರು ಹೀಗೆ ಜಗಳಕ್ಕೆ ಕಾರಣವಾಗಿ ಏನೇನೋ ಕಲ್ಪನೆಗಳು, ಈ ಕೋಶ ಅನ್ನೋದು ಗುಹ ಅಂತ, ಇದು ಎಲ್ಲಿ ಉಪನಿಷತ್ತಿನಲ್ಲಿ ಇಲ್ಲ, ಇದರ ಆಚಾರ್ಯರ ಭಾಷ್ಯಗಳಲ್ಲಿ ಎಲ್ಲಿ ಕಾಣಿಸಲ್ಲ ಇದು, ಅಥವಾ ಪ್ರಾಚೀನ ಗ್ರಂಥಕಾರರಲ್ಲೂ ಏನಿಲ್ಲ. ಇದ್ದಕ್ಕಿದ್ದ ಹಾಗೆ ವಿದ್ಯಾರಣ್ಯರಿಗೆ ಒಂದು ಸ್ಫೂರ್ತಿ, ವಿದ್ಯಾರಣ್ಯರು ಬರೆದ್ರೋ ಯಾರು ಬರೆದ್ರೋ ಅಂತೂ ಪಂಚದಶಿ, ಇದರಲ್ಲಿ ಹೊಸ ಹೊಸ ಅಭಿಪ್ರಾಯಗಳು, ಎಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಅಭಿಪ್ರಾಯಗಳು ಇದೆ.
ಅದಕ್ಕೆ ಖಂಡನೆ ಇನ್ನೊಬ್ಬರು ಮಾಡೋದು, ಆ ಖಂಡನೆ ಮಂಡನೆ ಇನ್ನೊಬ್ಬರು ಮಾಡೋದು. ಸುಮ್ಮನೆ ಗಾಳಿಗಂಟು ಗಾಳಿ ಗುದ್ದಾಟ ಅಂತಾರಲ್ಲ, ಇದು ಶಂಕರಾಚಾರ್ಯರಿಗೂ ಹೇಳಿಲ್ಲ ಇದನ್ನ, ಮಧ್ವಾಚಾರ್ಯರು ಅವರೂ ಹೇಳಿಲ್ಲ, ಆ ವಿದ್ಯಾರಣ್ಯರಿಗೂ ಜಯತೀರ್ಥರಿಗೂ ಜಗಳ. ಇದು ಈ ಒಂದು ಪಂಚದಶೀಕಾರರು ಅಲ್ಲಿ ಹೇಗೆ ಒಂದು ತೊಂದರೆಗೆ ಕಾರಣ ಆಯಿತೋ ಈ ಪಂಚದಶಿ ಆ ಕಾರಣ ಆಗಿದೆ. ಅಂತೂ ಈ ಕೋಶ ಅಂತ ಅನ್ನೋದು ಅದ್ವೈತದಲ್ಲಿ ಬಹಳ ಪ್ರಬಲವಾದಂತಹ ಒಂದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ. ಪಂಚಕೋಶ ವಿವೇಕ ಅಂತ ಅನ್ನೋದು ಒಂದು ಮೆಥಡ್ ಅಂತ. ಆದ್ರೆ ಇಲ್ಲಿ ಈ ವಿದ್ಯಾ ಅಂತನ್ನುವಾಗ ಇದರ ಪ್ರಸ್ತಾಪ ಏನಿಲ್ಲ. ಇಲ್ಲಿ ಆನಂದಮಯ ವಿದ್ಯಾ ಅಂತನ್ನೋದ್ರೆ ಶಂಕರಾಚಾರ್ಯರೇ ಆನಂದಮಯಾಧಿಕರಣದಲ್ಲಿ ಹೇಳಿರುವಾಗ ಅವರು ಬ್ರಹ್ಮಾನಂದವಲ್ಲಿಯಲ್ಲಿ ಏನಿದೆಯೋ ಅಷ್ಟು ಮಾತ್ರ ಹೇಳಿದ್ದಾರೆ ವಿನಃ ಭೃಗುವಾರುಣಿ ಸಂವಾದವನ್ನು ಎತ್ಕೊಂಡೇ ಇಲ್ಲ ಅವರು. ಆದ್ದರಿಂದ ಈ ಶಂಕರಾಚಾರ್ಯರ ಒಂದು ಭಾಷ್ಯದ ಪ್ರಕಾರ ಈ ಆನಂದಮಯ ವಿದ್ಯಾ ತೈತರೀಯೋಪನಿಷತ್ತಿನಲ್ಲಿ ಆನಂದವಲ್ಲಿ ಅಂತ ಏನಿದೆ ಆ ಆನಂದವಲ್ಲಿಯಲ್ಲಿ ಬರ್ತಕ್ಕದ್ದು. ಅದರಿಂದ ಆಚಾರ್ಯರು ಏನು ಹೇಳ್ತಾರೆ ಇದಕ್ಕೆ, ಒಂದು ಇದು ಆನಂದಮಯೋಭ್ಯಾಸ ಅಂತ ಸೂತ್ರ. ಆನಂದಮಯ ಅಭ್ಯಾಸಾತ್, ಆನಂದಮಯ ಅಂತನ್ನೋದನ್ನ ಪ್ರತಿಜ್ಞಾ ಅಂತ ಕರೀತಾರೆ, ಅಥವಾ ಸಾಧ್ಯ ನಿರ್ದೇಶ ಅಂತ ಕರೀತಾರೆ. ಬ್ರಹ್ಮನಾದವನು ಆನಂದಮಯ ಅಂತ ಪ್ರತಿಜ್ಞಾ. ಈ ಸೂತ್ರದವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಸೂತ್ರಕಾರರು, ಬ್ರಹ್ಮ ಅಂದ್ರೆ ಆನಂದಮಯ, ಆನಂದಮಯ ಅಂತ ತೈತರೀಯದಲ್ಲಿ ಒಂದು ಮಾತು ಬರುತ್ತಲ್ಲ, ಅದು ಬ್ರಹ್ಮನನ್ನೇ ಕುರಿತು ಹೇಳತಕ್ಕದ್ದು ಅಂತ ಪ್ರತಿಜ್ಞಾ ಅಥವಾ ಸಾಧ್ಯ ನಿರ್ದೇಶ. ಅದಕ್ಕೆ ಹೇತುವಚನ ಕಾರಣ ಏನು ಅಂದ್ರೆ ಅಭ್ಯಾಸಾತ್. ಆ ಮಾತನ್ನ ಪುನಃ ಪುನಃ ಹೇಳಿರೋದ್ರಿಂದ. ಯಾವ ಮಾತನ್ನ ಪುನಃ ಪುನಃ ಹೇಳಿರೋದ್ರಿಂದ? ಶಂಕರಾಚಾರ್ಯರು ಹೇಳ್ತಾರೆ ಆನಂದಮಯ ಅಂತನ್ನೋ ಮಾತನ್ನ ಪುನಃ ಪುನಃ ಪಠಿತತ್ವಾತ್. ಅಭ್ಯಾಸ ಅನ್ನೋ ಮಾತಿಗೆ ಆಭಿಮುಖ್ಯೇನ ಅಸ್ಯತೆ ಕ್ಷಿಪ್ಯತೆ ಇತಿ ಅಭ್ಯಾಸ. ಅದನ್ನೇ ಮುಂದೆ ಮಾಡಿಕೊಂಡು ಮತ್ತೆ ಮತ್ತೆ ನಮ್ಮ ಮುಂದೆ ಎಸೆಯೋದಿದೆಯಲ್ಲ, ಕ್ಷಿಪ್ಯತೆ ಅಸುಕ್ಷೇಪಣೆ ಅಂತ ಧಾತ್ವರ್ಥ. ಆಭಿಮುಖ್ಯೇನ ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಅಸ್ಯತೆ ಕ್ಷೇಪ್ಯತೆ ಕ್ಷಿಪ್ಯತೆ ಮತ್ತೆ ಮತ್ತೆ ನಮ್ಮ ಎದುರಿಗೆ ತರದಾಗ ಇದನ್ನ ಅಭ್ಯಾಸ ಅಂತ ಹೆಸರು. ಅಂದ್ರೆ ಏನು? ಏಕ ವಿಷಯಕ ಆವೃತ್ತಿ, ಒಂದೇ ಒಂದು ವಿಷಯವನ್ನು ಹಿಡಿದು ಅಸಕೃತ ಮತ್ತೆ ಮತ್ತೆ ಒಂದಕ್ಕಿಂತ ಹೆಚ್ಚು ಬಾರಿ ಹೇಳ್ತಕ್ಕಂಥಕ್ಕೆ ಅಭ್ಯಾಸ ಅಂತ ಹೆಸರು. ಏಕ ವಿಷಯಕ ಅಸಕೃತ ಆವೃತ್ತಿ ಅಭ್ಯಾಸ. ಈ ಅಭ್ಯಾಸ ಅನ್ನೋದನ್ನು ಹೇತುವಾಗಿ ಕೊಟ್ಟು ಈ ಉಪನಿಷತ್ತಿನಲ್ಲಿ ಆನಂದಮಯ ಅಂತನ್ನೋ ಮಾತನ್ನ ಮತ್ತೆ ಮತ್ತೆ ಬಳಸಿದ್ದಾರೆ. ಆನಂದ ಆನಂದಮಯ ಅಂತನ್ನೋ ಮಾತುಗಳು ಪುನಃ ಪುನಃ ಪಠಿತತ್ವಾತ್. ಮಧ್ವಾಚಾರ್ಯರು ಹೇಳ್ತಾರೆ ಈ ಬ್ರಹ್ಮ ಅಂತನ್ನೋ ಮಾತನ್ನ ಆನಂದಕ್ಕೆ ಅನ್ವಯಿಸಿ ಪುನಃ ಪುನಃ ಹೇಳಿರೋದ್ರಿಂದ. ಶಂಕರಾಚಾರ್ಯರು ಭಾಷ್ಯದಲ್ಲಿ ಆನಂದಮಯ ಅಂತನ್ನೋ ಶಬ್ದ ಪುನಃ ಪುನಃ ಪಠಿತ. ಇದು ಸೂತ್ರದಲ್ಲಿ ಅಡ್ಗೊಡೆ ಮೇಲೆ ದೀಪ. ಅದು ಯಾವುದರ ಅಭ್ಯಾಸ? ಅದು ಬ್ರಹ್ಮ ಆನಂದಮಯ, ಅದ್ರ ಏನ್ ಕಾರಣ ಏನು, ಯಾಕೆ ಹೇಳ್ತೀರಿ ಹಾಗೆ ಅಂದ್ರೆ ಅಭ್ಯಾಸ. ಅದು ಅಭ್ಯಾಸ ಅಂತನ್ನೋ ಮಾತಿಗೇನು ಮತ್ತೆ ಮತ್ತೆ ಹೇಳೋದ್ರಿಂದ. ಯಾವುದನ್ನ ಮತ್ತೆ ಮತ್ತೆ ಹೇಳ್ತಾರೆ? ಇಲ್ಲಿ ಪ್ರತಿಜ್ಞಾ ಏನು? ಆನಂದಮಯನಾದವನು ಬ್ರಹ್ಮ ಅಂತ ಪ್ರತಿಜ್ಞಾ. ಪ್ರತಿಜ್ಞೆಯಲ್ಲಿ ಎರಡು ಮಾತುಗಳು, ಆನಂದಮಯ ಅಂತ ಒಂದು, ಬ್ರಹ್ಮ ಅಂತ ಒಂದು. ಇದರಲ್ಲಿ ಈ ಎರಡು ಮಾತುಗಳಿಗೆ ಯಾವುದನ್ನು ಮತ್ತೆ ಮತ್ತೆ ಹೇಳ್ತಾರೆ? ಶಂಕರಾಚಾರ್ಯರು ಆನಂದಮಯ ಅಂತನ್ನೋದನ್ನ ಪುನಃ ಪುನಃ ಪಠಿತತ್ವಾತ್ ಅಂತ ಹೇಳಿಬಿಟ್ರು. ಮಧ್ವಾಚಾರ್ಯರು ಬ್ರಹ್ಮ ಶಬ್ದ ಪುನಃ ಪುನಃ ಪಠಿತ. ಈ ಬ್ರಹ್ಮ ಅಂತನ್ನೋ ಮಾತನ್ನ ಅಲ್ಲಿ ಮೊದಲಲ್ಲೇ ಎತ್ತಿಕೊಂಡು ಸತ್ಯಜ್ಞಾನವನಂತಂ ಬ್ರಹ್ಮ ಅಂತ ಆರಂಭ ಮಾಡಿಕೊಂಡು ಕಡೆಯಲ್ಲಿ ಅದನ್ನು ಪರಿಸಮಾಪ್ತಿಯಲ್ಲೂ ಬ್ರಹ್ಮ ಅಂತನ್ನೋ ಮಾತನ್ನ ಉಪಯೋಗಿಸಿದ್ದಾರೆ. ಅದರಿಂದ ಬ್ರಹ್ಮ ಶಬ್ದ ಅಂತನ್ನೋದು ಗಮಕ ಇರೋದ್ರಿಂದ ಮಧ್ವಾಚಾರ್ಯರು ಸರ್ವತ್ರ ಬ್ರಹ್ಮ ಶಬ್ದ ಶ್ರವಣಾತ್ ಅಂತ ಹೇಳ್ಬಿಡ್ತಾರೆ. ಎಲ್ಲಾ ಕಡೆಯಲ್ಲಿಯೂ ಬ್ರಹ್ಮ ಶಬ್ದ ಅಂತ ಹೇಳಿರೋದ್ರಿಂದ. ಆದ್ರೆ ಶಂಕರಾಚಾರ್ಯರು
ಪರಸ್ಮಿನ್ನೇವ ಹಿ ಆತ್ಮನಿ ಆನಂದ ಶಬ್ದೋ ಬಹುಕೃತ್ವಾಭ್ಯಸ್ಯತೆ. ಬ್ರಹ್ಮನ ವಿಚಾರವಾಗಿಯೇನೆ ಇದನ್ನು ಆನಂದಮಯ ಅಂತ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿದ್ದಾರೆ. ಇಲ್ಲಿ ಪರಸ್ಮಿನ್ನೇವ ಹಿ ಆತ್ಮನಿ ಆನಂದ ಶಬ್ದ ಪುನಃ ಬಹುಕೃತ್ವ ಅಭ್ಯಸ್ಯತೆ. ಏವಂ ಆನಂದ ಶಬ್ದಸ್ಯ ಬಹುಕೃತ್ವ ಬ್ರಹ್ಮಣಿ ಅಭ್ಯಾಸಾತ್ ಆನಂದಮಯ ಆತ್ಮ ಬ್ರಹ್ಮೇತಿ ಅವಗಮ್ಯತೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಕಾಣುತ್ತೋ ನಿಮಗೆ? ಇದ್ರ ಶಂಕರಾಚಾರ್ಯರು ಹೇಳಿರೋದಕ್ಕೂ ಮಧ್ವಾಚಾರ್ಯರು ಹೇಳಿರೋದಕ್ಕೂ ಏನಾದರೂ ಅವರ ಆನಂದಮಯ ಅಸಕೃತ ಆವೃತ್ತಿ ಅಂತ ಹೇಳಿದರು. ಇವರು ಬ್ರಹ್ಮ ಅಂತನ್ನೋ ಶಬ್ದವನ್ನು ಎಲ್ಲಾ ಕಡೆಯಲ್ಲಿಯೂ ಉಪಯೋಗಿಸೋದ್ರಿಂದ ಅಂತ ಹೇಳಿದರು. ಶಂಕರಾಚಾರ್ಯರು ಎಕ್ಸ್ಪ್ಲೈನ್ ಮಾಡ್ತಾರೆ, ಆನಂದಮಯ ಅಂತನ್ನೋ ಮಾತನ್ನ ಪರಸ್ಮಿನ್ನೇವ ಆತ್ಮನಿ ಅಂದ್ರೆ ಬ್ರಹ್ಮಣಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆನಂದ ಶಬ್ದಸ್ಯ ಬಹುಕೃತ್ವ ಅಂದ್ರೆ ಅನೇಕ ಸಾರಿ, ಬ್ರಹ್ಮಣಿ ಅಭ್ಯಾಸ ಬ್ರಹ್ಮನಲ್ಲಿಯೇ ಹೇಳಿರೋದ್ರಿಂದ ವಾಸ್ತವವಾಗಿ ಎರಡೂ ಏನು ಅಂತ ಅಳಿಯ ಅಲ್ಲ ಮಗಳ ಗಂಡ, ಏನ್ ವ್ಯತ್ಯಾಸ ಏನಿಲ್ಲ. ಇದಕ್ಕೆ ಸುಧಾಕಾರರದ್ದು ದೊಡ್ಡ ಗಲಾಟೆ ಇದೆ. ಇದು ಬೀದಿ ಜಗಳ ಅಂತ ಹೇಳಿದ್ನಲ್ಲ, ಹೀಗೆ ವಾಸ್ತವವಾಗಿ ಶಂಕರಾಚಾರ್ಯ ಹೇಳಿರೋದಕ್ಕೂ ಮಧ್ವಾಚಾರ್ಯ ಹೇಳಿರೋದಕ್ಕೂ ಏನೂ ಭೇದ ಇಲ್ಲ. point is the same, but they don't differ in essentials either. ಬಟ್ ಸುಧಾಕಾರರು ಇದರ ಮೇಲೆ ದೊಡ್ಡದಾಗಿ ಒಂದು 6 ಪರಿಚ್ಛೇದಗಳು ಹೀಗೆ ಬ್ರಹ್ಮ ಮಧ್ವರು ಏನ್ ಹೇಳ್ತಾರೆ, ಇವರು ಆನಂದಮಯ ಅನ್ನೋ ಶಬ್ದನ ಪುನಃ ಬ್ರಹ್ಮದಲ್ಲಿ ಉಪಯೋಗಿಸಿದ್ದಾರೆ. ಮಧ್ವಾಚಾರ್ಯ ಬ್ರಹ್ಮ ಅಂತನೋ ಶಬ್ದ ಸರ್ವತ್ರ ಬ್ರಹ್ಮ ಶಬ್ದ ಪ್ರಯುಜ್ಯತೆ. ಎಲ್ಲಾ ಕಡೆಯಲ್ಲೂ ಬ್ರಹ್ಮ ಶಬ್ದವನ್ನು ಹೇಳಿರೋದ್ರಿಂದ ಆನಂದಮಯ ಅಂದ್ರೆ ಬ್ರಹ್ಮನೇ. ಅವರು ಬ್ರಹ್ಮ ಅಂದ್ರೆ ಆನಂದಮಯ ಅಂತ ಅವರು ಹೇಳ್ತಾರೆ, ಆನಂದಮಯ ಅಂದ್ರೆ ಬ್ರಹ್ಮ ಅಂತ ಇವರು ಹೇಳ್ತಾರೆ. ಇದರಲ್ಲಿ ಯಾವ ಪುರುಷಾರ್ಥ ಯಾರು ಸಾಧಿಸ್ಕೊಳ್ಬೇಕಾಗಿದೆ? ಇದು ಬೀದಿ ಜಗಳ ಅಂತ. ಹೀಗೆ ಇದು ಒಂದು ಆನಂದಮಯ ಅಭ್ಯಾಸ ತಂದು ಸೂತ್ರದ ಒಂದು ಥ್ರಸ್ಟ್ ಏನು, ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಬ್ರಹ್ಮಕಮಕ ಅಂತ ಹೇಳಿ ಆನಂದಮಯ ಅಂತನ್ನೋ ಮಾತನ್ನು ಉಪನಿಷತ್ತಿನಲ್ಲಿ ಉಪಯೋಗಿಸಿದ್ದಾರೆ. ಅಭ್ಯಾಸ ಅಂತ ಹೇಳಿ ಆನಂದಮಯ ಅಂತ 2 ಮಾತುಗಳು ಇದೆ. ಈ ಆನಂದಮಯ ಅಂತನ್ನೋದರಲ್ಲಿ ಒಂದು ಪ್ರತ್ಯಯವನ್ನು ಸೇರಿಸಿದ್ದಾರೆ, ಮಯಟ್ ಪ್ರತ್ಯಯವನ್ನು ಸೇರಿಸಿದ್ದಾರೆ. ಆನಂದ ಅಂತನ್ನೋದು ಪ್ರಕೃತಿ, ಆನಂದಮಯ ಅಂತನ್ನೋದು ಮಯಟ್ ಪ್ರತ್ಯಯಕ್ಕೆ ತಾದಾತ್ಮ್ಯಾರ್ಥೋ ವಿಕಾರಾರ್ಥೋ ಪ್ರಾಚುರ್ಯಾರ್ಥೋ ಮಯಟ್ ತ್ರಿಧಾ. ಈ ಮಯಟ್ ಅಂತನ್ನೋದನ್ನ 3 ಬಗೆಗಳಲ್ಲಿ ಉಪಯೋಗಿಸ್ತಾರೆ. ಪ್ರತ್ಯಯವನ್ನ ಪ್ರಕೃತಿ ಪ್ರತ್ಯಯಕ್ಕೆ ಹಾಕಬೇಕಾದ್ರೆ 3 ಬಗೆಗಳಲ್ಲಿ ಹಾಕ್ತಾರೆ. ಒಂದು ತಾದಾತ್ಮ್ಯ, ಅದೇ ಇದು ಅಂತನ್ನೋ ದೃಷ್ಟಿಯಲ್ಲಿ ಒಂದು, ಅದರಿಂದ ಇದು ಉಂಟಾದದ್ದು ಅಂತನ್ನೋದ್ರಲ್ಲಿ ವಿಕಾರಾರ್ಥ. ಇನ್ನೊಂದು ಬಹಳ ಇದರಲ್ಲಿ ಬರೋದ್ರಿಂದ ಪ್ರಾಚುರ್ಯಾರ್ಥ. ಅನ್ನಮಯೋ ಯಜ್ಞ ಅಂತ ಶಂಕರಾಚಾರ್ಯರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅನ್ನಮಯೋ ಯಜ್ಞ, ಯಾವ ಯಜ್ಞದಲ್ಲಿ ಅನ್ನ ಬಹುವಾಗಿ ಮಾಡ್ತಾರೆಯೋ ಬಹುವಾಗಿ ಹಂಚ್ತಾರೆಯೋ ಅನ್ನಮಯೋ ಯಜ್ಞ. ಮಯಟ್ ಅಂದ್ರಲ್ಲಿ ಪ್ರಾಚುರ್ಯಾರ್ಥ, ಎಲ್ಲಿ ಹೆಚ್ಚಾಗಿದೆಯೋ ಅದು ಅನ್ನದಿಂದ ಉಂಟಾದಂತಹ ಯಜ್ಞ ಅಂತ ಅಲ್ಲ ಅಲ್ಲಿ ಅರ್ಥ, ಅಥವಾ ಅನ್ನವೇ ಯಜ್ಞ ಅಂತ ಅರ್ಥ ಅಲ್ಲ. ಬಹಳ ಜನಕ್ಕೆ ಅದೇನೆ, ಆದ್ರೆ ಅನ್ನಮಯ ಅಂತ ನಾವು ಮಾತಿರಲ್ಲ. ಅನ್ನಮಯ ಅಂದ್ರೆ ಏನು, ಪ್ರಾಚುರ್ಯ ಅರ್ಥದಲ್ಲಿ ಇದು. ಆನಂದಮಯ ಅಂದ್ರೆ ಆನಂದ ಯಾರಿಗೆ ಪ್ರಚುರವಾಗಿದೆಯೋ ಅವರು ಅದನ್ನ ಆನಂದಮಯ ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ಒಂದು ಬರುತ್ತೆ, ವಿಕಾರ ಶಬ್ದ ನೇತಿ ಚ ನಾ ಪ್ರಾಚುರ್ಯಾತ್, ಇನ್ನೊಂದು ಸೂತ್ರವೇ ಇದೆ, ಮುಂದೊಂದು ಸೂತ್ರ ಇದೆ. ಹೀಗೆ ವಿಕಾರ ಅಂತನ್ನೋ ಮಾತು ಇಲ್ಲಿ ಅಷ್ಟು ಸಮರ್ಪಕವಾಗಲ್ಲ, ಪ್ರಾಚುರ್ಯ ಅಂತನ್ನೋ ಮಾತು ಸಮರ್ಪಕವಾಗುತ್ತೆ. ಒಂದು ಮಾತಿಗೆ 3 ಅರ್ಥ ಇದೆ, ಅದನ್ನು 3 ವಿಧವಾಗಿ ಇದನ್ನು ಬಳಸ್ತಾರೆ. ವ್ಯಾಕರಣದ ನಿಯಮ ಏನು, ಒಂದೇ ಮಾತನ್ನ 3 ಕಾಂಟೆಕ್ಸ್ಟ್ ಅಲ್ಲಿ ಬಳಸಬೇಕಾದ್ರೆ ಅರ್ಥದಲ್ಲಿ ತಾದಾತ್ಮ್ಯಾರ್ಥ, ವಿಕಾರಾರ್ಥ, ಪ್ರಾಚುರ್ಯಾರ್ಥ, ಅದಕ್ಕೆ ಕಾಮನ್ ಆಗಿರೋದು ಏನಾದ್ರು ಇರಬೇಕು.
ಯಾವುದೋ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರೋದನ್ನ ಈಗ ಮೂರು ಬಗೆಯ ಮಯಟ್ ಅಂತ ಉಪಯೋಗಿಸ್ತಾರೆ ಅಂತ ಹೇಳೋದಕ್ಕಿಲ್ಲ. ತಾದಾತ್ಮ್ಯ ಅನ್ನೋದ್ರಲ್ಲಿ ವಿಕಾರ ಇರಬೇಕು, ವಿಕಾರ ಅಂತ ಅನ್ನೋದ್ರಲ್ಲಿ ಪ್ರಾಚುರ್ಯಾರ್ಥ ಇರಬೇಕು. ಈ ಮೂರು ಅರ್ಥಗಳಲ್ಲಿ ಯಾವುದು ಹೆಚ್ಚಾಗಿರುತ್ತೆಯೋ ಅದನ್ನ ನಾವು ಅರ್ಥ ಅಂತ ಗ್ರಹಣ ಮಾಡಬೇಕು. ಅಂದ್ರೆ ಪ್ರಾಚುರ್ಯಾರ್ಥ ಅಂತಂದ್ರೂ ವಿಕಾರಾರ್ಥ ಇದ್ದೇ ಇರುತ್ತೆ, ತಾದಾತ್ಮ್ಯಾರ್ಥ ಇದ್ದೇ ಇರುತ್ತೆ. ಇವಾಗ ಪ್ರಾಚುರ್ಯಾರ್ಥ ಅಂತ ಮಾತ್ರಕ್ಕೆ ವಿಕಾರ ಇಲ್ಲ ಅಲ್ಲಿ ಅಂತ ಅರ್ಥ ಅಲ್ಲ. ಈಗ ಮಯ ಅಂತ ಅನ್ನೋದಕ್ಕೆ ವಿಕಾರ ಅಂತ ಅನ್ನೋದಕ್ಕೆ ಏನ್ ಹೇಳ್ತಾರೆ, ಇದೇ ತೈತರಿಯ ಶ್ರುತಿಯಲ್ಲೇ ಬರುತ್ತೆ. ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ಸೃಷ್ಟಿಯನ್ನು ಹೇಳುವಾಗ ಆತ್ಮನಿಂದ ಆಕಾಶ ಬಂತು, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅದು ಇತ್ಯಾದಿ ಹೇಳ್ಕೊಂಡು ಬರ್ತಾರೆ. ಇಲ್ಲೆಲ್ಲ ಹೇಳಿದ ಮೇಲೆ ಅನುಪ್ರವೇಶ ಅಂತ ಒಂದುಂಟು, ಶ್ರುತಿ ಒಂದುಂಟು, ಇದರಲ್ಲಿ ಸೇರಿಕೊಂಡ ಅವನು. ಇದರಲ್ಲಿ ಪ್ರಾಚುರ್ಯಾರ್ಥವನ್ನು ಹೇಳಬೇಕು, ಕಡೆಯಲ್ಲಿ ಆನಂದಮಯ ಅಂತ ಬರುತ್ತೆ. ಇದರಲ್ಲಿ ನಾವು ಪ್ರಾಚುರ್ಯಾರ್ಥವನ್ನು ಹೇಳಬೇಕು, ವಿಕಾರಾರ್ಥವನ್ನು ಹೇಳಬೇಕು. ಬ್ರಹ್ಮ ಈ ಸೃಷ್ಟಿಯನ್ನು ಮಾಡಿದ ಮೇಲೆ ಸಚ್ಚತ್ಯಚ್ಛಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅಂತ ಹೇಳ್ತಾರೆ. ಸತ್ ಆದ ಅವನು, ತ್ಯತ್ ಆದ. ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ಸಚ್ಚ ತ್ಯಚ್ಚ ಅಭವತ್, ಸತ್ ಅವನಾದ, ತ್ಯತ್ ಅಂತಲೂ ಆದ. ಸತ್ ಅಂದ್ರೆ ಏನು? ನಿರ್ವಿಕಾರನಾಗಿರ್ತಕ್ಕವು. ಕಾಲತ್ರಯಗಳಲ್ಲಿಯೂ ಕೂಡ ಯಾವ ಒಂದು ವಿಕಾರವೂ ಇಲ್ಲದೆ ಇರತಕ್ಕಂಥವು ಸತ್. ತ್ಯತ್ ಅಂದ್ರೆ ಏನು? ಹಿಂದಿನ ಅವಸ್ಥೆಯನ್ನು ಯಾರು ಬಿಟ್ಟು ಮುಂದಿನ ಅವಸ್ಥೆಗೆ ಹೋಗ್ತಾನೋ ಅವನು ತ್ಯತ್. ಇವನ ಆತ್ಮ ಎಲ್ಲವೂ ಆದರಲ್ಲ, ಇದಂ ಸರ್ವಂ ಅಭವತ್. ಇವನು ಸಚ್ಚ ಯಚ್ಚ ಅಭವತ್, ಅವನು ಸತೂ ಆದ, ತ್ಯತೂ ಆದ. ತ್ಯತು ಅಂದ್ರೆ ಏನು? ವಿಕಾರ. ಹಿಂದಿಂದ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ವಿಕಾರ ತಾನೆ ಅದು. ತ್ಯತು ಅಂತ ಮಾತಿಗೆ ಹಿಂದಿನದನ್ನು ಬಿಟ್ಟು ಮುಂದಕ್ಕೆ ಹೋಗತಕ್ಕಂತಹದ್ದು ವಿಕಾರ. ಸತ್ಯ ಅಂತನೋ ಮಾತ್ರ ನಿರ್ವಿಕಾರ. ಅಂದ್ರೆ ಅವನಿಗೇನು? ವಿಕಾರ ಉಳ್ಳವನಾದ, ವಿಕಾರ ಇಲ್ಲದವನಾದ. ಮಯಟ್ ಅಂತನ್ನೋ ಪದಕ್ಕೆ ವಿಕಾರಾರ್ಥ ಅಂತ ಯಾಕೆ ಹೇಳಬಾರ್ದು ಅಂತ ಬರುತ್ತೆ. ಯಾಕಂದ್ರೆ ಉಪನಿಷತ್ತಿನಲ್ಲೇ ಹೇಳಿದೆ ನೋಡಿ, ಸಚ್ಚತ್ಯಚ್ಚ ಭವತ್ ನಿರುಕ್ತಂಚ ನಿರುಕ್ತಂಚ, ಅವನು ನಿರುಕ್ತನಾದ, ಅನಿರುಕ್ತನಾದ, ನಿಲಯನಾದ, ಅನಿಲಯನಾದ, ಇದಂ ಸರ್ವಂ ಅಭವತ್, ಎಲ್ಲವೂ ಅವನಾದ ಅಂತ ಬರುತ್ತಲ್ಲ. ಇಲ್ಲಿ ಬ್ರಹ್ಮನಿಗೆ ವಿಕಾರವೂ ಇದೆ ಅಂತ ಅರ್ಥ. ಬ್ರಹ್ಮನಿಗೆ ವಿಕಾರ ಇಲ್ಲ, ಬ್ರಹ್ಮನಿಗೆ ವಿಕಾರವೂ ಇದೆ. ಅದು ಉಪನಿಷತ್ತ ಶ್ರುತಿಯೇ ಹೇಳ್ತಾ ಇದೆಯಲ್ಲ. ಅಂದ್ರೆ ಶಂಕರಾಚಾರ್ಯರು ಹೇಳ್ತಾರೆ, ಹೌದು, ಬ್ರಹ್ಮನಿಗೆ ವಿಕಾರವೂ ಇದೆ, ಅವನಿಗೆ ವಿಕಾರ ಇಲ್ಲದೇನೂ ಇದೆ. ಅದಕ್ಕಾಗಿ ಉಪೋದ್ಘಾತ ರೂಪವಾಗಿ ಅವರು ದ್ವೇ ಬ್ರಹ್ಮಣಿ ವೇದಿತವ್ಯೇ ಅಂತ ಶುರು ಮಾಡಿದ್ದಾರೆ. ಇಬ್ಬರು ಬ್ರಹ್ಮರನ್ನ ನಾವು ಪರಿಗಣಿಸಬೇಕು. ವಿಕಾರ ಇರತಕ್ಕ ಬ್ರಹ್ಮ, ವಿಕಾರ ಇಲ್ಲದೆ ಇರತಕ್ಕ ಬ್ರಹ್ಮ, ಸತ್ ಇಬ್ಬರು ಬ್ರಹ್ಮರನ್ನ ನಾವು ಅಂಗೀಕರಿಸಬೇಕು ಅಂತ ಹೇಳಿ ಆಚಾರ್ಯರು ಇದಕ್ಕಾಗಿಯೇ ಅಷ್ಟು ದೊಡ್ಡ ಉಪೋದ್ಘಾತವನ್ನು ಅವ್ರು ಕೊಟ್ಟಿರೋದು. ದ್ವೇ ಬ್ರಹ್ಮಣಿ ವೇದಿತವ್ಯೇ ಅಂತ ಅವರ ಭಾಷೆಯಲ್ಲಿ ಇದೊಂದು ಹೊರಡುತ್ತೆ. ಒಂದು ಉಪಾಧಿ ಇರುವಂಥ, ಇನ್ನೊಂದು ಉಪಾಧಿ ಇಲ್ಲದೆ ಇರತಕ್ಕಂಥ ಬ್ರಹ್ಮ. ಇಲ್ಲಿ ಮಯಟ್ ಅಂತನ್ನೋದ್ರಲ್ಲಿ ತಾದಾತ್ಮ್ಯಾರ್ಥ ಅಥವಾ ಪ್ರಾಚುರ್ಯಾರ್ಥ, ವಿಕಾರಾರ್ಥ ಹೇಗೆ ಒಟ್ಟುಗೂಡುತ್ತೆ? ಆಚಾರ್ಯರು ಹೇಳ್ತಾರೆ, ಈ ವಿಕಾರಾರ್ಥ ಅಂತನ್ನೋದು ಬ್ರಹ್ಮನಿಗೆ ವಿಕಾರ ಇದೆ. ಯಾವುದರಲ್ಲಿ ವಿಕಾರ ಇದೆ? ಸ್ವರೂಪದಲ್ಲಿ ಅವನು ನಿರ್ವಿಕಾರ, ಸ್ವಭಾವದಲ್ಲಿ ವಿಕಾರ ಇದೆ. ಜಗತ್ತೆಲ್ಲ ಅವನು, ಜಗತ್ತಿನಲ್ಲಿ ಇರೋದೆಲ್ಲ ಅವನಾದ ಅಂತಂದ್ರೆ ಸ್ವಭಾವದಲ್ಲಿ ವಿಕಾರ ಇದೆ. ಇಟ್ಸ್ ಎ ಮೋಡ್ ಆಫ್ ಹಿಸ್ ಎಕ್ಸಿಸ್ಟೆನ್ಸ್, ಬಟ್ ಹಿಸ್ ರಿಯಲ್ ನೇಚರ್ ಈಸ್ ನಿರ್ವಿಕಾರ. ಸ್ವರೂಪದಲ್ಲಿ ನಿರ್ವಿಕಾರ, ಸ್ವಭಾವದಲ್ಲಿ ಸವಿಕಾರ, ಸ್ವರೂಪದಲ್ಲಿ ನಿರ್ಗುಣ, ಸ್ವಭಾವದಲ್ಲಿ ಸಗುಣ, ಸ್ವರೂಪದಲ್ಲಿ ನಿರಾಕಾರ, ಇದು ಸ್ವಭಾವದಲ್ಲಿ ಸಾಕಾರ. ಇದು ಹೀಗೆ ಮಯಟ್ ಅಂತನ್ನೋದ್ರಲ್ಲಿ ಪ್ರಾಚುರ್ಯಾರ್ಥ ಅಂತಂದ್ರೆ, ಹೀಗೆ ನಾವು ಈ ಜಗತ್ತಿನಲ್ಲಿ ಸಾಕಾರವಾಗಿರೋದ್ರಲ್ಲೂ ನಿರಾಕಾರವಾದದ್ದು ಇದೆ, ಅವ್ಯಾಕೃತವಾದದ್ದು ಇದೆ. ಅಥವಾ ಎಲ್ಲೆಲ್ಲಿ ವಿಕಾರ ಇದೆಯೋ ವಿಕಾರ ಇರೋದ್ರಲ್ಲಿ ಎಲ್ಲ ಅವಿಕಾರವಾಗಿರತಕ್ಕಂತಹದ್ದು ಇದೆ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಅಂತ ಬರ್ತಲ್ಲ, ನಿತ್ಯಂ ಅವಿಕಾರಿ,
ವಿಕಾರಿಯಾದ ವಸ್ತು ವಿಕಾರ್ಯವಾದ ವಸ್ತುಗಳಲ್ಲಿ ಅವಿಕಾರಿಯಾಗಿ ಇದೆ. ಇದು ವಿಕಾರಾರ್ಥ, ಪ್ರಾಚುರ್ಯಾರ್ಥ ಮತ್ತು ತಾದಾತ್ಮ್ಯಾರ್ಥ. ಇದು ಮೂರನ್ನು ಒಟ್ಟಿಗೂಡಿಸ್ತಕ್ಕಂತಹದ್ದು. ಅಂದ್ರೇನು, ಮಯತ್ರಿಧ ಅಂತಂದ್ರೆ ಮೂರು ಬಗೆ ಹೇಳ್ತಾರೆ. ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ ಅಂತ ಸಂಬಂಧ ಇಲ್ಲದೆ ಇರೋದನ್ನ ಹೇಳೋಲ್ಲ. ಒಂದರಲ್ಲಿ ಇನ್ನೊಂದು ಇನ್ಕ್ಲೂಡೆಡ್. ಅದಕ್ಕೆ ಇವಾಗ ಮಾಡರ್ನ್ ಸೈನ್ಸ್ ಅಲ್ಲಿ ಬ್ರಾಕೆಟಿಂಗ್ ಅಂತ. ಪ್ರಾಚುರ್ಯ ಅಂತಂದ್ರೆ ವಿಕಾರ ಬ್ರಾಕೆಟೆಡ್ ಇದೆ, ವಿಕಾರ ಅಂದ್ರೆ ಪ್ರಾಚುರ್ಯ ಬ್ರಾಕೆಟೆಡ್ ಇದೆ. ಈ ತಾದಾತ್ಮ್ಯ ಅಂದ್ರೆ ಎರಡೂ ಕೂಡಿ. ಹೀಗೆ ಈ ಮಯಟ್ ಅಂತನೋ ಪ್ರತ್ಯಯದಲ್ಲಿ ಇದು ವಿಕಾರವಾಚಿಯಾಗಿ ಹೇಳಬೇಕಾದ್ರೆ ಅನ್ಯತ್ವ, ಆಂತರತ್ವ, ಶರೀರತ್ವ ಅಂತ ಮೂರು ಹೇಳಬೇಕಲ್ಲ. ಏನು? ಇದಕ್ಕಿಂತ ಬೇರೆಯಾಗಿ ಇರತಕ್ಕದ್ದು, ಇದರ ಒಳಗೆ ಇರತಕ್ಕದ್ದು ಆಂತರತ್ವ, ಮತ್ತು ಇದು ಅದಕ್ಕೆ ಶರೀರಿ ಸಂಬಂಧವನ್ನ ಉಳ್ಳಂತಹದ್ದು. ವಿಕಾರ ರೂಪವಾದ ಶರೀರದಲ್ಲಿ ಅವಿಕಾರಿಯಾಗಿಯೂ ಇರತಕ್ಕದ್ದು, ಇದು ಶಾರೀರ ಅಂತ ಕರೀತಾರೆ. ಹೀಗೆ ಮಯಟ್ ಪ್ರತ್ಯಯದಲ್ಲಿ ತ್ರೀ ಇನ್ಕ್ಲೂಡೆಡ್ ಕಾನ್ಸೆಪ್ಟ್ಸ್ ನಾವು ಸೇರಿಸ್ಕೊಳ್ಬೇಕು. ಏನು? ಆನಂದಮಯ ಅಂತಂದ್ರೆ ಈ ಆನಂದ ಎಲ್ಲೆಲ್ಲಿ ಇದೆಯೋ ಭೋಕ್ತೃಗಳಲ್ಲಿ ಕರ್ತೃಗಳಲ್ಲಿ ಇದಕ್ಕಿಂತ ಎಲ್ಲ ಬೇರೆಯಾಗುತ್ತೆ, ಮತ್ತು ಎಲ್ಲದರ ಒಳಗಿರತಕ್ಕಂತಹದ್ದು, ಮತ್ತು ವಿಕಾರ ಉಳ್ಳಂತಹದ್ರಲ್ಲಿ ಇದು ಅವಿಕಾರಿಯಾಗಿ ಇರತಕ್ಕದ್ದು. ಇದು ಆನಂದಮಯ ಅಂತ ಅನ್ನೋ ಶಬ್ದ. ಈ ಆನಂದಮಯ ಅಂತ ಅನ್ನೋದನ್ನ ಎಲ್ಲ ಕಡೆಯೂ ಉಪಯೋಗಿಸಿಲ್ಲ. ಅವರು ಎಲ್ಲ ಕಡೆಯೂ ತೈತರೀಯೋಪನಿಷತ್ತಿನಲ್ಲಿ ಸೈಷಾನಂದಸ್ಯ ಮೀಮಾಂಸಾ ಅಂತ ಹೊರಟಿದ್ದಾರೆ. ಆನಂದಸ್ಯ ಮೀಮಾಂಸಾ ಅಂತ ಹೊರಟಿದ್ದ, ಆನಂದಮಯಸ್ಯ ಮೀಮಾಂಸಾ ಅಂತ ಹೇಳಿಲ್ಲ ಅವರು. ರಸಂಘೇವಾಯಂ ಲಬ್ಧ್ವಾನಂದೀ ಭವತಿ. ಈ ರಸವನ್ನ ಅವನು ಪಡ್ಕೊಂಡ ಮೇಲೆ ಆನಂದವನ್ನು ಹೊಂದುತ್ತಾನೆ, ಆನಂದಮಯನಾಗ್ತಾನೆ ಅಂತ ಹೇಳಲಿಲ್ಲ ಅಲ್ಲಿ. ಇಲ್ಲಿ ಆನಂದಮಯ ಅಂತ ಅನ್ನೋದನ್ನ ಇಂಟರ್ಚೇಂಜಬಲ್ ವರ್ಡ್ಸ್ ಆಗಿ ಉಪಯೋಗಿಸಿದ್ದಾರೆ ಈ ಉಪನಿಷತ್ತಿನ ಕಾಂಟೆಕ್ಸ್ಟ್ ಅಲ್ಲಿ. ಒಂದು ಕಡೆ ಆನಂದಮಯ ಅಂತ ಹೇಳಿದ್ರು, ಇನ್ನೊಂದು ಕಡೆ ಆನಂದ ಅಂತ ಹೇಳಿದ್ರು. ಉಪನಿಷತ್ಕಾರರಿಗೆ ಇದರಲ್ಲಿ ಏನಂತ ಭೇದ ಕಾಣಲಿಲ್ಲ. ಆದ್ರಿಂದ ಈ ಆನಂದಮಯ ಅಂತ ಅನ್ನುವ ಶಬ್ದ ಕಾರ್ಯಾತ್ಮನನ್ನು ಹೇಳುತ್ತೆಯೋ ಕಾರಣಾತ್ಮನನ್ನು ಹೇಳುತ್ತೆಯೋ ಅಂತ ಸುರೇಶ್ವರಾಚಾರ್ಯರ ವಾರ್ತಿಕದಲ್ಲಿ ದೊಡ್ಡ ಗಲಾಟೆ ಎಬ್ಬಿಸಿದ್ದಾರೆ. ತೈತರೀಯ ಭಾಷೆ ವಾರ್ತಿಕದಲ್ಲಿ ಈ ಆನಂದಮಯ ಅಂತ ವಾರುಣಿ ಭಾರ್ಗವಿ ವಾರುಣಿ ವಿದ್ಯೆಯಲ್ಲಿ ಬರುತ್ತಲ್ಲ ಆನಂದಮಯ ಅಂತ. ಈ ಆನಂದಮಯ ಅಂತ ಅನ್ನೋದು ಪರಿಸಮಾಪ್ತಿಯಾಗಿ ಹೇಳ್ತಕ್ಕದ್ದು, ಅಥವಾ ಇದೂ ಕೂಡ ಕಾರ್ಯಾತ್ಮನನ್ನೇ ಹೇಳುತ್ತೆ. ಬೇಕಾದ ಇವಾಗ ಅನ್ನಮಯ ಅಂತಿದ್ರೆ ಅನ್ನದಿಂದ ಉಂಟಾದದ್ದು ಅಂತ ವಿಕಾರಾರ್ಥ, ಪ್ರಾಣಮಯ ಅಂದ್ರೆ ಪ್ರಾಣದಿಂದ ಉಂಟಾದದ್ದು ಅಂತ ವಿಕಾರಾರ್ಥ. ಹಾಗೇನೆ ಆನಂದಮಯ ಅಂದ್ರೆ ಕಾರ್ಯಾತ್ಮನನ್ನೇ ಹೇಳಬೇಕು, ಪರಬ್ರಹ್ಮನನ್ನೇ ಹೇಳೋಲ್ಲ ಅದು. ಆದ್ರಿಂದ ಇಟ್ಸ್ ಎ ಪೆನಲ್ಟಿಮೇಟ್ ಸ್ಟೇಟ್ ಈ ಆನಂದಮಯ. ಇದು ಒಂದು ದೊಡ್ಡ ಜಿಜ್ಞಾಸೆ ಇದೆ. ಆದ್ರೆ ಆಚಾರ್ಯರ ಭಾಷೆಯಲ್ಲಿ ಎರಡಕ್ಕೂ ಆಸ್ಪದ ಇದೆ. ಈ ಸುಧಾಕಾರರ ಒಂದು ವಾದಕ್ಕಾಗಲಿ ಅಥವಾ ಸುರೇಶ್ವರಾಚಾರ್ಯರ ವಾದಕ್ಕಾಗಲಿ ಇಲ್ಲಿ ಏನು ಆಸ್ಪದ ಇಲ್ಲ. ಇಲ್ಲಿ ಇನ್ನು ಉಪನಿಷತ್ ಹೇಗಿದೆ ಅಂತಂದ್ರೆ, ವಿದ್ಯೆಗೆ ಶಂಕರಾಚಾರ್ಯರ ಉಪೋದ್ಘಾತ ಏನು? ತೈತ್ತರೇಯಕೆ ಅನ್ನಮಯಂ ಪ್ರಾಣಮಯಂ ಮನೋಮಯಂ ವಿಜ್ಞಾನಮಯಂಚ ಅನುಕ್ರಮ್ಯ ಆಮ್ನಾಯತೆ ತಸ್ಮಾದ್ವಾಯೇ ತಸ್ಮಾದ್ ವಿಜ್ಞಾನಮಯಾದನ್ಯೋಂತರಗಾತ್ಮ ಆನಂದಮಯ ಇತಿ. ಇದು ವಿಷಯವಾಕ್ಯ ಆಚಾರ್ಯರು ತಗೊಂಡಿರೋದು ಭೃಗುವಲ್ಲಿಯಿಂದ ತಗೊಂಡಿಲ್ಲ ಅವರು. ಇದು ಆನಂದವಲ್ಲಿಯಿಂದಲೇ ತಗೊಂಡು, ಆನಂದವಲ್ಲಿಯಲ್ಲಿ ಬ್ರಹ್ಮನ ನಿರ್ದೇಶ ಎಲ್ಲ ಮಾಡಿದ ಮೇಲೆ ಏನು ಹೇಳ್ತಾ ಇದ್ದಾರೆ? ತೈತ್ತರೀಯದಲ್ಲಿ ಅನ್ನಮಯಂ ಪ್ರಾಣಮಯಂ ಮನೋಮಯಂ ವಿಜ್ಞಾನಮಯಂಚ ಅನುಕ್ರಮ್ಯ. ಈಗ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಇದನ್ನ ಅನುಕ್ರಮವಾಗಿ ಹೇಳಿ ಆಚಾರ್ಯರು ಇಷ್ಟೇ ಹೇಳರು ಶಂಕರಾಚಾರ್ಯರು. ಅನುಕ್ರಮ್ಯ ಆಮ್ನಾಯತೆ, ಈ ಶ್ರುತಿ ಹೀಗೆ ಹೇಳುತ್ತೆ. ಇಲ್ಲಿ ನಾವು ಮೂರು ಆಚಾರ್ಯರ
ಆ ರೆಲೆವೆನ್ಸ್ ನಾವು ಕಂಡುಕೊಳ್ಬೇಕಾದ್ರೆ ಅಂದ್ರೆ ಏನು, ಈ ವಾದ ವಿವಾದಗಳೆಲ್ಲ ಮಾಡೋರು ಮಾಡಿಕೊಳ್ಳಿ, ನಾವು ಈ ಆಚಾರ್ಯರಲ್ಲಿ ಏನಾದರೂ ಸ್ವಲ್ಪ ಶ್ರದ್ಧೆ ಇದ್ರೆ ಒಬ್ಬರು ಇನ್ನೊಬ್ಬರಿಗೆ ಹ್ಯಾಕ್ ಪೂರಕವಾಗಿದ್ದಾರೆ ಅಂತ ನೋಡ್ಬೇಕು. ಒಂದು ಟ್ರೆಡಿಷನ್, ಹೌ ಹ್ಯಾವ್ ದೇ ಬಿಲ್ಟ್ ಅಪ್ ದಿ ಟ್ರೆಡಿಷನ್. ಇಲ್ಲಿ ಶಂಕರಾಚಾರ್ಯರು ಬರೀ ಅನುಕ್ರಮ್ಯ ಅಂತ ಹೇಳಿಬಿಟ್ಬಿಟ್ರು. ಹೀಗೆ ಅನ್ನಮಯ ಪ್ರಾಣಮಯ ಮನೋಮಯ ಇದನ್ನ ಅನುಕ್ರಮದಿಂದ ಅಂತ ಹೇಳಿ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅದಕ್ಕೆ, ತದ್ವಿಜ್ಞಾಯ ಪುನರೇವ ವರುಣಂ ಪಿತರ ಉಪಸಸಾದ ಅಂತ ಉಪನಿಷತ್ತರಲ್ಲಿ ಬರುತ್ತಲ್ಲ, ಅವನೇನೋ ಹೇಳ್ದ, ಅನ್ನಂ ಬ್ರಹ್ಮೇದಿ ವಿಜಾಯ ತಿಳ್ಕೋ ಅಂತ ಹೇಳ್ದ. ಅವನು ತಪಃ ತತ್ವ, ಅವನು ಹೋಗಿ ತಪಸ್ಸು ಮಾಡ್ದ. ತಪಸ್ಸು ಮಾಡಿದ ಮೇಲೆ ತದ್ವಿಜ್ಞಾಯ ಅನ್ನ ಬ್ರಹ್ಮ ಅಂತ ತಿಳ್ಕೊಂಡ ಮೇಲೆ ಪುನಃ ಪಿತರಂ ಉಪಸಸಾರ, ತಿರುಗಿ ಅವನು ತಂದೆಯ ಹತ್ರ ಬಂದ. ಅಧೀಹಿ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮನನ್ನು ಹೇಳು ಅಂತ ಕೇಳಿದ ಭೃಗು ವರುಣನನ್ನು. ಮಧ್ವಾಚಾರ್ಯರು ಹೇಳ್ತಾರೆ, ತದ್ವಿಜ್ಞಾಯ ಪುನರೇವ ಇತ್ಯಾದಿ ಶ್ರವಣಾತ್, ಹೀಗೆ ಕೇಳೋದ್ರಿಂದ ಏಕಂ ರೂಪಂ ನಿಧಿಧ್ಯಾಸೇನ ಸಾಕ್ಷಾತ್ಕೃತ್ಯ ರೂಪಾಂತರಸ್ಯ ಗುಣಾಂತರ ವಿಶಿಷ್ಟತೆಯ ನಿಧಿಧ್ಯಾಸನಾರ್ಥಂ ಅನುಜ್ಞಾಂ ಆದಾತುಂ ಅನುಕ್ರಮ್ಯ. ಶಂಕರಾಚಾರ್ಯರು ಹೇಳಿರೋದನ್ನ ಪ್ಯಾರಾಫ್ರೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆಚಾರ್ಯ ವಿರುದ್ಧವಾಗಿ ಏನು ಹೇಳ್ತಾ ಇಲ್ಲ. ಅದು ಅನುಕ್ರಮ್ಯ ಅಂತ ಒಂದು ಮಾತಾಡಿದ್ದಾರಲ್ಲ, ಆಚಾರ್ಯರ ಅಭಿಪ್ರಾಯ ಏನು, ಅನುಕ್ರಮ್ಯ ಅಂದ್ರೆ ಏನು? ಏಕಂ ರೂಪಂ ನಿಧಿಧ್ಯಾಸೇನ ಸಾಕ್ಷಾತ್ಕೃತ್ಯ, ಅನ್ನ ಬ್ರಹ್ಮ ಅನ್ನೋದು ಒಂದು ರೂಪ, ಅನ್ನಂ ಬ್ರಹ್ಮೇತಿ ವ್ಯಜಾನ ಅದು ಒಂದು ರೂಪ. ಇದನ್ನ ಇವನು ಭೃಗು ಅವರಿಗೆ ಹೇಳಿ, ಇದು ತಪಸಾ ಬ್ರಹ್ಮ ವಿಜಾನೀಹಿ ತಪೋ ಬ್ರಹ್ಮೇತಿ ಅಂತ ಹೇಳಿ ಕಳಿಸ್ದ. ಬರೀ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳಿ ಕಳಿಸ್ಬಿಡ್ಲಿಲ್ಲ ಅವನು. ಹೀಗೆ ಹೇಳಿ ಅನ್ನ ಯಾತಕ್ ಬ್ರಹ್ಮ, ಅನ್ನಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಇತ್ಯಾದಿಯಾಗೆಲ್ಲ ಹೇಳಿದ ಮೇಲೆ ತಿರುಗಿ ಅವನಿಗೆ ಹೇಳ್ತಾನೆ, ತಪಸಾ ವಿಜಿಜ್ಞಾಸ, ಈ ತಪಸ್ಸಿನಿಂದ ತಿಳ್ಕೋ ಇದನ್ನ. ತಪೋ ಬ್ರಹ್ಮೇತಿ, ಇದು ಬರೀ ವಾದ ವಿವಾದಕ್ಕೆ ಅಲ್ಲ, ಬರೀ ಯೋಚನೆಗಲ್ಲ, ಇದು ತಪಸಾ ಬ್ರಹ್ಮ ವಿಜಿಜ್ಞಾಸ, ತಪಸ್ಸಿನಿಂದ ತಿಳ್ಕೋ. ತಪೋ ಬ್ರಹ್ಮೇತಿ, ಈ ತಪಸ್ಸೇ ಬ್ರಹ್ಮ. ಇಲ್ಲಿ ಆಚಾರ್ಯರು ಅದನ್ನು ಏನು ಹೇಳ್ತಾರೆ, ನಿಧಿಧ್ಯಾಸೇನ ಸಾಕ್ಷಾತ್ಕೃತ್ಯ, ನಿಧಿಧ್ಯಾಸ ಮಾಡಿ ಧ್ಯಾನ ಮಾಡಿ, ಹೌದು ಅನ್ನಮಯ ಬ್ರಹ್ಮನೇ, ಅನ್ನ ಬ್ರಹ್ಮವೇ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ರೂಪಾಂತರಸ್ಯ ಗುಣಾಂತರ ವಿಶಿಷ್ಟತೆಯ ನಿಧಿಧ್ಯಾಸನಾರ್ಥಂ, ಇಲ್ಲಿಗೆ ನಿಧಿಧ್ಯಾಸನ ಮುಗಿಲಿಲ್ವಲ್ಲ, ಶ್ರವಣ ಆಯಿತು, ಮನನ ನಿಧಿಧ್ಯಾಸನಗಳು ಮುಗಿಲಿಲ್ವಲ್ಲ, ಇನ್ನೊಂದು ರೂಪ ಇರಬೇಕು ಅಂತ ಅವನೇ ಮನಸ್ಸಿನಲ್ಲಿ ಮಾಡಿಕೊಂಡು ರೂಪಾಂತರಸ್ಯ, ಬೇರೆಯ ರೂಪದ, ಆ ರೂಪ ಎಂಥದ್ದು, ಗುಣಾಂತರ ವಿಶಿಷ್ಟಸ್ಯ. ಅನ್ನ ಬ್ರಹ್ಮ ಅಂದ್ರೆ ಒಂದು ಗುಣವನ್ನು ಹೇಳಿದ್ರು, ಪ್ರಾಣ ಬ್ರಹ್ಮ ಅಂದ್ರೆ ಇನ್ನೊಂದು ಗುಣ, ಮನೋಬ್ರಹ್ಮ ಅಂದ್ರೆ ಇನ್ನೊಂದು ಗುಣ, ವಿಜ್ಞಾನಮಯ ಅಂದ್ರೆ ಇನ್ನೊಂದು ಗುಣ, ಆನಂದಮಯ ಅಂದ್ರೆ ಇನ್ನೊಂದು ಗುಣ. ಹೀಗೆ ಗುಣಾಂತರ ವಿಶಿಷ್ಟತೆಯ ಸೋಪಾನ ಕ್ರಮದಲ್ಲಿ ಒಂದರಿಂದ ಒಂದಕ್ಕೆ ಹೋಗಬೇಕಾದ್ರೆ ಬೇರೆ ರೂಪ, ಬೇರೆ ರೂಪ ಅಂದ್ರೆ ಏನು, ಬೇರೆ ಗುಣವೂ ಅದ್ರಲ್ಲಿ ಇರಬೇಕು. ಗುಣ ಇಲ್ಲದೆ ರೂಪ ಏನು? ಎಲ್ಲಕ್ಕೂ ಒಂದೇ ಗುಣವಾದರೆ ಬೇರೆ ಬೇರೆ ರೂಪಗಳು ಅದಕ್ಕೆ. ಅನ್ನದಿಂದ ನಾವು ಪ್ರಾಣಕ್ಕೆ, ಪ್ರಾಣದಿಂದ ಮನಸ್ಸಿಗೆ, ಮನಸ್ಸಿನಿಂದ ವಿಜ್ಞಾನಕ್ಕೆ ನಾವು ಏರ್ಬೇಕಾದ್ರೆ ಬೇರೆ ರೂಪಗಳು, ರೂಪಗಳ ಜೊತೆಗೆ ಗುಣಾಂತರ ವಿಶಿಷ್ಟತೆಯ ನಿಧಿಧ್ಯಾಸನಾರ್ಥಂ. ಇವು ತಿಳುವಳಿಕೆಗಲ್ಲ, ಬ್ರಹ್ಮ ಏನು ಅಂತ ತಿಳ್ಕೊಳ್ಬೇಕು ಅಂತಲ್ಲ ಇವನು ಹೊರಟಿದ್ದು. ನಿಧಿಧ್ಯಾಸನಾರ್ಥಂ, ತಾನು ನಿಧಿಧ್ಯಾಸನ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅನುಜ್ಞಾಂ ಆದಾತು, ತಾನು ನಿಧಿಧ್ಯಾಸನ ಮಾಡೋದಕ್ಕೆ ತನ್ನ ತಂದೆಯಿಂದ ಗುರುವಿನಿಂದ ಅಪ್ಪಣೆಯನ್ನು ಪಡ್ಕೊಳ್ಳೋದಕ್ಕಾಗಿ ಅಂತ ಅನುಕ್ರಮ್ಯ ಅಂತನೋ ಮಾತಿಗೆ ಅರ್ಥ. ಇದಕ್ಕೆ ಶಂಕರಾಚಾರ್ಯರು ಇದು ಅರ್ಥ ಅಲ್ಲ ಇದು ಅಂತ ಏನು ಹೇಳೋಲ್ಲ, ಇದೇ ಅವರ ಅರ್ಥ. ಅವ್ರ ಮನಸ್ಸಿನಲ್ಲಿ ಅನ್ನಮಯಂ ಮನೋಮಯಂ ಪ್ರಾಣಮಯಂ ಮನೋಮಯಂ ವಿಜ್ಞಾನಮಯಂಚ ಅನುಕ್ರಮ್ಯ ಆಮ್ನಾಯತೆ ಅಂದ್ರೆ ಆಚಾರ್ಯರು ಹೇಳೋದು ಇದೇ ಅರ್ಥವೇ. ಅವರಿಷ್ಟು ಬಿಡಿಸಿ ಬಿಡಿಸಿ ಹೇಳಲಿಲ್ಲ, ಮಧ್ವಾಚಾರ್ಯರು ಅದನ್ನು ಬಿಡಿಸಿ ಬಿಡಿಸಿ ಹೇಳಿದ್ರು. ತಸ್ಮಾದ್ವಾ ಏತಸ್ಮಾತ್ ವಿಜ್ಞಾನಮಯಾತ್ ಅನ್ಯಃ ಅಂತರಃ ಆತ್ಮ ಆನಂದಮಯ ಇತಿ. ಸುದಿ ತೈತ್ರಿಯ ಏನ್ ಹೇಳ್ತಾ ಇದೆ,
ವಿಜ್ಞಾನಮಯ ಅಂತನ್ನೋವರೆಗೆ ಬಂದ್ವಲ್ಲ ನಾವು. ತಸ್ಮಾತ್ ಆ ವಿಜ್ಞಾನಮಯಾತ್, ಆ ವಿಜ್ಞಾನಮಯ ಅಂತನ್ನೋದರಿಂದ ವಿಜ್ಞಾನಮಯಾತ್ ಜೀವಾತ್, ಜೀವನ. ಈ ಜೀವನಿಗೆ ಅಂತರ ಒಳಗಡೆ ಇರತಕ್ಕದ್ದು ಅನ್ಯೋ ಅಂತರ ಆತ್ಮ ಆನಂದಮಯ. ವಿಜ್ಞಾನಾತ್ಮ ಅಂದ್ರೆ ಜೀವ. ಈ ಜೀವನಿಗೆ ಬೇರೆಯಾಗಿ ಜೀವನ ಒಳಗೆ ಆತ್ಮಸ್ವರೂಪವಾಗಿ ಇರತಕ್ಕವನು ಆನಂದಮಯ ಇತಿ ಆಮ್ನಾಯತೆ. ಇದು ಶಂಕರಾಚಾರ್ಯರ ಭಾಷ್ಯ. ಶಂಕರಾಚಾರ್ಯನೇ ಅದರ ಸೂತ್ರ ಏನು, ಇಲ್ಲಿ ಸೂತ್ರದಲ್ಲಿ ಈ ವಿದ್ಯೆಯಲ್ಲಿ ಬರೋ ಶ್ರುತಿಯ ಭಾಗ ಬ್ರಹ್ಮವಿದಾಪ್ನೋತಿ ಪರಂ ಶುರುವಾಗತಕ್ಕದ್ದು. ಆ ಒಂದು ಭಾಗ ಎಲ್ಲಿ ಇದು ಬ್ರಹ್ಮ ಆನಂದಮಯ ಅಂತ ಪ್ರಸ್ತಾಪ ಬರುತ್ತೋ, ಇದರಲ್ಲಿ ಅಭ್ಯಾಸ ಅಂತಂದ್ರೆ ಏನು, ಅದು ಹೇಗೆ ಶುರುವಾಗಿ ಎಲ್ಲಿ ಮುಕ್ತಾಯವಾದರೂ ಕೂಡ ನಡುವೆ ಎಷ್ಟು ಮಾತುಗಳು ಬರುತ್ತೆ, ಯಾವುದನ್ನು ಕುರಿತು ಮಾತು, ಇದು ಅಭ್ಯಾಸ. ಉಪಕ್ರಮೋಪಸಂಹಾರವನ್ನು ನಾವು ನೋಡಬೇಕು. ಉಪಕ್ರಮ ಹೇಗಾಗತ್ತಲ್ಲಿ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಉಪನಿಷತ್ತು ಹೇಳುತ್ತೆ. ಶುರು ಮಾಡ್ತು ಬ್ರಹ್ಮವಿದಾಪ್ನೋತಿ ಪರಂ. ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತನ್ನೋ ಮಾತು ಸೂತ್ರಭೂತ ಸರ್ವವಲ್ಯರ್ಥ ಅರ್ಥಸ್ಯ ಅಂತ ಹೇಳಿದ್ದಾರೆ. ಇವರು ಆಚಾರ್ಯರು ಅದನ್ನು ಹೇಳ್ತಾ ಈ ಮಾತನ್ನೆಲ್ಲ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮನನ್ನ ಯಾರು ಪಡ್ಕೊಳ್ತಾನೋ ಅವನು ಪರ, ದಿ ಹೈಯೆಸ್ಟ್ ಈ ವಿಲ್ ರೀಚ್. ಬ್ರಹ್ಮವಿದ್ ಆಪ್ನೋತಿ ಪರಂ. ಇದನ್ನ ಆಚಾರ್ಯರು ಏನ್ ಹೇಳ್ತಾರೆ, ಸರ್ವವಲ್ಯರ್ಥಸ್ಯ ಸೂತ್ರಭೂತಂ, ಇಡೀ ವಲ್ಲಿಗೆ ಸೂತ್ರಪ್ರಾಯವಾದಂತಹ ಮಾತಿದು ಬ್ರಹ್ಮವಿದಾಪ್ನೋತಿ ಪರಂ. ಯಾಕೆ ಅಂದ್ರೆ ಇದರಲ್ಲಿ ಸಾಧ್ಯ ಸಾಧನ ನಿರ್ದೇಶ ಇದೆ. ಬ್ರಹ್ಮವಿದ್ ಆಪ್ನೋತಿ ಪರಂ ಅಂದ್ರೆ ಆಪ್ನೋತಿ ಪರಂ ಅಂತನ್ನೋದು ನಮ್ಮ ಪ್ರಯೋಜನ ಏನು, ಉದ್ದೇಶ ಏನು, ಬ್ರಹ್ಮವಿದ್ಯೆಯ ಉಪಯೋಗ ಏನು. ಪ್ರಯೋಜನಂಚಾಸ್ಯಾಹ ಬ್ರಹ್ಮವಿದ್ಯಾಯಾಹ ಅವಿದ್ಯಾ ನಿವೃತ್ತಿ ತತಶ್ಚ ಆತ್ಯಂತಿಕ ಸಂಸಾರ ಭಾವ. ಇದು ಶಂಕರಾಚಾರ್ಯರ ಭಾಷ್ಯ. ಇದು ಸಾಮಾನ್ಯವಾಗಿ ನಾವು ಈ ವಿದ್ಯೆಗಳಲ್ಲಿ ಆಗಲಿ ಅಥವಾ ಉಪನಿಷತ್ತುಗಳಲ್ಲಿ ಆಗಲಿ ಅದು ಬ್ರಹ್ಮಸೂತ್ರದಲ್ಲಿಯೇ ಆಗಲಿ ನಾವು ಶಂಕರಾಚಾರ್ಯರ ಭಾಷ್ಯವನ್ನು ಒಂದ್ಸಾರ್ತಿ ನೋಡ್ಕೊಂಡು ಬಿಟ್ರೆ ಉಳಿದವರದ್ದು ಆಲ್ಮೋಸ್ಟ್ ಅದು ಇಟ್ ಫಾಲೋಸ್. ಇವರು ಮೊದಲಲ್ಲಿ ಮಾಡಿದ್ದು ಅಂತ ಮಾತ್ರ ಅಲ್ಲ, ಇವರು ಸಾರಭೂತವಾಗಿ ಮುಂದೆ ಯಾರಿ ಇವರನ್ನು ಸರ್ವೋಪಜೀವ್ಯ ಅಂತ ಕರೀತಾರೆ. ಇವರ ಅನುಯಾಯಿಗಳಿಗೂ ಇವರು ಉಪಜೀವ್ಯ, ಇವರ ಆಧಾರ. ಇವರನ್ನು ವಿರೋಧ ಮಾಡೋರಿಗೂ ಇವರ ಆಧಾರ. ಇಬ್ಬರಿಗೂ ಆಧಾರವೇ, ಸರ್ವೋಪಜೀವ್ಯ ಇವರು. ಆದ್ರಿಂದ ಆಚಾರ್ಯರು ಏನು ಹೇಳ್ತಾರೆ ಇಲ್ಲಿ, ಈ ಸೂತ್ರಪ್ರಾಯವಾಗಿದೆಯಲ್ಲ, ಈ ಮಾತು ಏನು ಹೇಳ್ತಾ ಇದೆ ಅಂದ್ರೆ ಪ್ರಯೋಜನವನ್ನು ಕುರಿತು ಹೇಳ್ತಾ ಇದೆ. ಇದು ಸಾಧ್ಯ. ಮನುಷ್ಯ ಮಾಡಬೇಕಾದದ್ದು ಏನು, ಆಪ್ನೋತಿ ಪರಂ, ದಿ ಹೈಯೆಸ್ಟ್ ಎಂಡ್ ಮಸ್ಟ್ ಬಿ ರೀಚ್ಡ್ ಬೈ ಮ್ಯಾನ್. ಹೇಗೆ ಮುಟ್ಟಬೇಕು, ಬ್ರಹ್ಮವಿತ್, ಬ್ರಹ್ಮನನ್ನು ತಿಳ್ಕೊಂಡವನು. ಬ್ರಹ್ಮನನ್ನು ತಿಳ್ಕೊಳ್ಳಬೇಕು ಅಂತ ಅನ್ನೋದು ಉಪಾಯ, ಸಾಧನ. ಆಪ್ನೋತಿ ಪರಂ ಅನ್ನೋದು ಸಾಧ್ಯ. ಸಾಧ್ಯ ಸಾಧನ ಪ್ರಯೋಜನವೂ ಇಲ್ಲಿದೆ, ಆ ಪ್ರಯೋಜನಕ್ಕೆ ದಾರಿಯೂ ಇಲ್ಲಿದೆ ಈ ಮಾತಿನಲ್ಲಿ. ಬ್ರಹ್ಮವಿದಾಪ್ನೋತಿ ಪರಂ ಅಂತನ್ನೋದರಲ್ಲಿ ಈ ಸಾಧನ ಪ್ರಯೋಜನ ಎರಡನ್ನೂ ಕುರಿತು ಹೇಳಿದ್ದಾರೆ. ಅಸ್ಯಾಹ ಬ್ರಹ್ಮವಿದ್ಯಾಯ, ಇಲ್ಲಿ ಹೇಳೋದೆಲ್ಲ ಬ್ರಹ್ಮವಿದ್ಯೆ, ಬ್ರಹ್ಮನನ್ನು ಕುರಿತಾದಂತಹ ವಿದ್ಯೆಯೇ ಮುಂದೆ ಹೇಳತಕ್ಕಂತಹದ್ದು. ಇದರ ಪ್ರಯೋಜನ ಏನು, ಇದರ ಪ್ರಯೋಜನಂಚಾಸ್ಯ ಬ್ರಹ್ಮವಿದ್ಯಾಯ ಅವಿದ್ಯಾ ನಿವೃತ್ತಿ. ಈ ಅವಿದ್ಯೆ ಅಂತ ಒಂದು ಇದೆಯಲ್ಲ, ವಿದ್ಯೆಗೆ ಪ್ರತಿಬಂಧಕವಾಗಿ, ಅಂದ್ರೆ ಯಾವ್ಯಾವುದನ್ನು ನಾವು ಬ್ರಹ್ಮ ಅಲ್ಲ ಅಂತ ತಿಳ್ಕೊಂಡಿದ್ದೀವೋ, ಯಾವ್ಯಾವುದನ್ನು ನಾವು ಬ್ರಹ್ಮ ಅಂತ ತಿಳ್ಕೊಂಡಿದ್ದೀವೋ ಇವೆಲ್ಲ ತಪ್ಪಾದ ತಿಳುವಳಿಕೆ, ಅವಿದ್ಯಾ ನಿವೃತ್ತಿ. ಇದು ಸ್ವಲ್ಪ ಪಾಲಿಮಿಕಲ್ ಇಂಟ್ರೆಸ್ಟ್ ಇರೋರಿಗೆ ಅದು ನಿಮಗಿರ್ಲಾರ್ದು ಅದು. ಆದರೆ ಈ ವೇದಾಂತದಲ್ಲಿ ಸ್ವಲ್ಪ ಕಲಹ ಪ್ರವೃತ್ತಿ ಇದ್ದವರಿಗೆ ಇದೊಂದು ಮಾತು ಸ್ವಾರಸ್ಯವಾದದ್ದು. ಕೆಲವು ಏನು ಹೇಳ್ತಾರೆ, ಮೋಕ್ಷ ಅಂದ್ರೆ ವಿವರಣಕಾರರ ಪ್ರಕಾರ
ಅವಿದ್ಯಾನಿವೃತ್ತಿಯೇ ಮೋಕ್ಷ. ಅವಿದ್ಯಾನಿವೃತ್ತಿ 3 ಡಾಟ್ಸ್ ಹಾಕ್ತಾರಲ್ಲ, ಎಕ್ಸಾಕ್ಟ್ಲಿ ಈಕ್ವಲ್ ಟು ಮೋಕ್ಷ. ಅವಿದ್ಯಾನಿವೃತ್ತಿಗೂ ಮೋಕ್ಷಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಒಂದು ವಿವರಣೆಕಾರದ ವಾದ ಇದೆ. ಇವತ್ತಿಗೂ ಅಷ್ಟೇ, ಅದು ಹೋಗ್ಬಿಟ್ರೆ ಹೋಯಿತು, ಇನ್ನೇನು ಅಲ್ಲಿ ಲಾಭ ಅಂತ ಏನಿಲ್ಲ ಅಂತ ನೋಡಿ. ಅಲ್ಲಿ ಆಚಾರ್ಯರ ಮಾತು ನೋಡಿ, ಪ್ರಯೋಜನಂಚಾಸ್ಯ ಬ್ರಹ್ಮವಿದ್ಯಾಯಾ ಅವಿದ್ಯಾ ನಿವೃತ್ತಿ ತತಶ್ಚ. ಮುಗಿಲಿಲ್ಲ, ಇದು ತತಃ ಅಂದ್ರೆ ಅನಂತರದಲ್ಲಿ. ಇದು ಮಾತ್ರ ಪ್ರಯೋಜನ ಅಲ್ಲ, ಅವಿದ್ಯಾ ನಿವೃತ್ತಿಯೇ ಪ್ರಯೋಜನವಲ್ಲ. ಅವಿದ್ಯಾ ನಿವೃತ್ತಿ ತತಶ್ಚ ಅನಂತರದಲ್ಲಿ ಆತ್ಯಂತಿಕ ಸಂಸಾರಾಭಾವ, ಹುಟ್ಟು ಸಾವುಗಳಿಂದ ತಪ್ಪಿಸಿಕೊಳ್ಳೋದಿದೆಯಲ್ಲ ಸಂಸಾರಾಭಾವ, ಇದು ಆತ್ಯಂತಿಕವಾಗಿ ಏನು ಪುನರುತ್ಪತ್ತಿ ಇಲ್ಲದೆ ಇರುವ ಹಾಗೆ, ಪುನರಾವೃತ್ತಿ ಇಲ್ಲದೆ ಇರುವ ಹಾಗೆ ಕೇಳ್ತಕ್ಕಂತಹ ಮೋಕ್ಷ, ಇದು ಪ್ರಯೋಜನ. ಅಂದ್ರೆ ಪ್ರಯೋಜನದಲ್ಲಿ ಅವಿದ್ಯಾ ನಿವೃತ್ತಿ ಅಲ್ಟಿಮೇಟ್ ಪ್ರಯೋಜನ ಇದು ಮೋಕ್ಷ. ಮೋಕ್ಷ ಅವಿದ್ಯಾನಿವೃತ್ತಿ ಎರಡು ಬೇರೆ ಬೇರೆಯಾದದ್ದು ಅಂತ ಆಚಾರ್ಯ ಈ ಮಾತನ್ನು ತೋರಿಸಿದ್ದಾರೆ. ವಿದ್ಯಾನಿವೃತ್ತಿ ತಟಶ್ಚ, ವಿದ್ಯಾನಿವೃತ್ತಿ ಜ್ಞಾನದಿಂದ ಆದರೂ ಪ್ರಯೋಜನ ಇಲ್ಲ. ಬ್ರಹ್ಮಚರ್ಯಾದಿ ಸಾಧನೆಗಳಿಂದ, ತಪಸ್ಸಿನಿಂದ ಈ ಸಂಸಾರಾಭಾವವನ್ನು ಆತ್ಯಂತಿಕವಾಗಿ ಪಡ್ಕೊಳ್ತಾರಲ್ಲ, ಇದು ಪ್ರಯೋಜನ. ಆಚಾರ್ಯರು ಉಪನಿಷತ್ ಭಾಷೆಯಲ್ಲಿ ಹೇಳಿದ್ದಾರೆ. ಅಂತ ಇದನ್ನ ಬ್ರಹ್ಮವಿದ್ ಆಪ್ನೋತಿ ಪರಂ, ಬ್ರಹ್ಮನನ್ನ ಯಾರು ತಿಳ್ಕೊಳ್ತಾನೆಯೋ ಅವನು ಈ ಈ ಪರಂ ಅನ್ನೋದು ಯಾವುದು ಅಂದ್ರೆ, ಈ ಪ್ರಕರಣ ಎಲ್ಲ ಮುಗಿಯೋದು ಆನಂದಮಯ ಅಂತ ಅನ್ನೋದೇ ಪರ. ಆನಂದಮಯ ಅಂತ ಅನ್ನೋದು ಹೈಯೆಸ್ಟ್. ಬ್ರಹ್ಮವಿದ್ ಆಪ್ನೋತಿ ಪರಂ, ಇದು ಆ ಸೂತ್ರಕ್ಕೆ ಸಮನ್ವಯವಾಗಿ, ಅಂದ್ರೆ ಈ ವಾಕ್ಯಕ್ಕೆ ಸಮನ್ವಯವಾಗಿ ಆಚಾರ್ಯರು ಹೇಳಿದರು. ಇಲ್ಲಿ ಅಲ್ಲಿ ಇನ್ನೊಂದು ಪಾಯಿಂಟ್ ಎತ್ಕೊಳ್ತಾರೆ. ಬ್ರಹ್ಮವಿದ್ ಅಂತ ಹೇಳಿದ್ದಾರೆ. ಬ್ರಹ್ಮನನ್ನು ತಿಳ್ಕೊಂಡವನು ಅಂತ. ತಿಳ್ಕೊಂಡವನು ಅಂದ್ರೆ ಏನು? ಏನ್ ಮನಸಾನ ಮನುತೆ ಏನಾಹುರು ಮನೋಮನಮ್ಮದು ಉಪನಿಷತ್ತುಗಳು ಹೇಳ್ತಾ ಇದೆಯಲ್ಲ, ಅವನು ತಿಳ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಉಪನಿಷತ್ತು. ಮತ್ತು ಯದೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅವನ ಮನಸ್ಸು ಮನಸ್ಸಾಗಲಿ ಅವನಿಗೆ ಮುಟ್ಟಲಾರದು. ಬ್ರಹ್ಮವಿದ್ ಅಂದ್ರೆ ಏನರ್ಥ? ತಿಳ್ಕೊಳ್ಳೋದು ಅಂದ್ರೆ ಏನರ್ಥ? ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಬ್ರಹ್ಮನನ್ನು ತಿಳ್ಕೊಳ್ಳೋದು ಅಂದ್ರೆ ಏನರ್ಥ? ಆಚಾರ್ಯ ಕೋಟ್ ಮಾಡ್ತಾರಲ್ಲಿ, ಮನಸೈವೇದಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ. ಇದು ಶ್ರವಣ. ಮನಸೈವೇದಮಾಪ್ತವ್ಯಂ, ಇದನ್ನು ಮನಸ್ಸಿನಿಂದಲೇ ತಿಳ್ಕೊಳ್ಳಬೇಕು. ಮನಸಾ ಏವ ಆಪ್ತವ್ಯಂ, ಮನಸ್ಸಿನಿಂದಲೇ ತಿಳ್ಕೊಳ್ಳತಕ್ಕದ್ದು. ನೇಹ ನಾನಾಸ್ತಿ ಕಿಂಚನ, ಇದರಲ್ಲಿ ಒಂದು ನಾನಾತ್ವ ಅಂತ ಇಲ್ಲ. ಬೇರೆ ಬೇರೆ ಸಾಧನೆಗಳಿದೆ. ನಾವು ಕೆಲವು ಕಣ್ಣಿಂದ ತಿಳ್ಕೊಳ್ತೀವಿ, ಮೂಗಿಂದ ತಿಳ್ಕೊಳ್ತೀವಿ, ಅಥವಾ ಇನ್ನೇನೋ ಮಾಡಿ ತಿಳ್ಕೊಳ್ತೀವಿ. ಇದನ್ನು ಸಾಧ್ಯ ಇಲ್ಲ. ಮನಸೈವೇದಮಾಪ್ತವ್ಯಂ ಅಂತ ಶ್ರುತಿ ಹೇಳುತ್ತೆ. ಇಲ್ಲಿ ಮನಸೈವೇದಂ ಆಪ್ತವ್ಯಂ, ಇದು ಆಪ್ತವ್ಯ. ಇದು ಆಪ್ತವ್ಯ ಅಂತ ಮೀಮಾಂಸಕರ ಆಪ್ತವ್ಯವಲ್ಲ. ಅಲ್ಲಿ ಆಪ್ತೃತ್ವ ಅಂದ್ರೆ ಬೇರೆ ಅರ್ಥವನ್ನೇ ಹೇಳ್ತಾರೆ. ಇದು ಆಪ್ಯ ಅಲ್ಲ, ಇದು ಬ್ರಹ್ಮ ಮುಕ್ತಿ ಅಂತ ಅನ್ನೋದು ಆಪ್ಯ ಅಲ್ಲ. ಅಂದ್ರೆ ಆಪ್ಯ ಅಂತ ಮಾತಿಗೆ ಅಲ್ಲ ಅರ್ಥ ಬೇರೆ. ಇಲ್ಲಿ ಉಪನಿಷತ್ತಿನಲ್ಲಿ ಆಪ್ತವ್ಯಂ ಪಡ್ಕೊಳ್ಳತಕ್ಕದ್ದು. ಯಾದ್ರಿಂದ ಮನಸಾ ಏವ, ಮನಸ್ಸಿನಿಂದಲೇ ತಿಳ್ಕೊಳ್ಳತಕ್ಕದ್ದು. ಈ ಏವ ಶಬ್ದ ನಿರ್ಧಾರಣಾರ್ಥ ಅಂತ ಹೇಳ್ತಾರೆ. ಈ ನಿರ್ಧಾರಣಾರ್ಥ ಒಂದು ಮಾತ್ರ ಇದರ ಅರ್ಥವಲ್ಲ, ಕೇವಲ ಅರ್ಥೋವ, ಕೇವಲ ಅಂತನ್ನೋ ಅರ್ಥವೂ ಇದೆ. ಮನಸಾ ಏವ ಅಂದ್ರೆ ಬರಿಯ ಮನಸ್ಸಿನಿಂದಲೇ ತಿಳ್ಕೊಳ್ಳೋದು. ಕೇವಲೇನ ಮನಸ್ಸ, ಕೇವಲ ಮನಸ್ಸಿನಿಂದ. ಕೇವಲ ಮನಸ್ಸು ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದು ಇಂದ್ರಿಯಗಳ ಜೊತೆ ಹೋಗತಕ್ಕಂತಹ ಮನಸ್ಸಿನಿಂದ. ಕಣ್ಣು, ಕಿವಿ, ಮೂಗು ಇತ್ಯಾದಿಯಾಗಿ ಇಂದ್ರಿಯಗಳ ಜೊತೆಗೆ ಹೋಗೋ ಮನಸ್ಸನ್ನು ಹಿಡಿದು ನಾವು ಹೊರಗಡೆ ವಿಷಯಗಳನ್ನು ತಿಳ್ಕೊಳ್ತೀವಿ. ಆದ್ರೆ ಇದು ಈ ಇಂದ್ರಿಯಗಳ ಜೊತೆ ಇಲ್ಲದೇನೆ ಅದರಿಂದ ವಿವಿಕ್ತವಾಗಿ ಬೇರೆಯಾಗಿರತಕ್ಕಂತಹ ಮನಸ್ಸಿನಿಂದಲೇ ತಿಳ್ಕೊಳ್ಳತಕ್ಕದ್ದು. ಅಂದ್ರೆ ಏನು?
ಶಾಸ್ತ್ರಾಚಾರ್ಯೋಪದೇಶ ಸಂಸ್ಕೃತೇನ ಮನಸ ಅಂತ ಅರ್ಥ ಮಾಡಿ ಭಗವದ್ಗೀತಾ ಭಾಷ್ಯದಲ್ಲಿ ಮನಸ ವೇದಿತ ಮನಸ್ಸನ್ನು ತಿಳ್ಕೊಳ್ಳಬೇಕು ಅಂದ್ರೆ ಏನರ್ಥ? ಶಾಸ್ತ್ರಾಚಾರ್ಯೋಪದೇಶ ಸಂಸ್ಕೃತೇನ ಮನಸ, ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆಚಾರ್ಯರ ಉಪದೇಶವನ್ನು ಕೇಳಿ ಮನಸ್ಸಿಗೆ ಒಂದು ಸಂಸ್ಕಾರ ಉಂಟಾದ ಮೇಲೆ ಅದು ಇಂದ್ರಿಯಗಳ ಜೊತೆ ಹೋಗದೆ ತಾನೇ ವ್ಯವಹಾರ ಮಾಡೋ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ. ಅಂಥ ಮನಸ್ಸಿನಿಂದ ಮನಸೈವೇದ ಮಾಪ್ತವ್ಯ ಬ್ರಹ್ಮವಿತ್ ಅಂದ್ರೆ ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಅದು ಸಾಧನ. ಮನಸ್ಸನ್ನು ಬಿಟ್ಟು ನಾವು ಏನನ್ನೂ ಮಾಡಲಾರು. ಆದ್ರೆ ಮನಸ್ಸೇ ಹೇಗಿರ್ಬೇಕು ಅನ್ನೋ ಮಾತಿಗೆ ಉಪನಿಷತ್ತು ಏನ್ ಹೇಳುತ್ತೆ? ಮನಸಾಯೇವ ಅಂತ ಸಾಮಾನ್ಯವಾಗಿ ಮನಸ್ಸಿನಿಂದಲೇ ಅಂತ ಅರ್ಥ ಮಾಡಿಬಿಡ್ತಾರೆ. ಆಚಾರ್ಯರು ಮನಸ್ಸಿನಿಂದಲೇ ಅಂತ ಹೇಳ್ತಾ ಇಲ್ಲ. ಮನಸ್ಸಿನಿಂದಲೇ ಅಂದ್ರೆ ಏನು? ಕೇವಲ ಮನಸ್ಸಿನಿಂದ, ಅನನ್ಯ ಸಹಕಾರಿ ಯೋಗ, ಇನ್ಯಾವುದೂ ಮನಸ್ಸಿನ ಜೊತೆ ಸೇರದೇನೆ ಕೇವಲ ಮನಸ್ಸು ಒಂದೇ ಇರುತ್ತಲ್ಲ ಬುದ್ಧಿಗಮ್ಯವಾಗಿ, ಇದರಿಂದ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಇಲ್ಲಿ ಬೇರೆ ದಾರಿ ಇಲ್ಲ, ಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಅಂದ್ರೆ ಮನಸೈವ ಇದಂ ಆಪ್ತವ್ಯಂ. ಇದು ಹೀಗೆ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಆಚಾರ್ಯರು ಈ ಮಾತಿಗೆ ಇಷ್ಟೇ ಅಲ್ಲ, ಅಲ್ಲಿ ದೀರ್ಘವಾಗಿದೆ ಕಾವ್ಯ ಅವರ ಭಾಷ್ಯ ತುಂಬಾ ದೀರ್ಘವಾಗಿದೆ. ಆಮೇಲೆ ತದೇಶಾಭ್ಯುಕ್ತ ಈ ವಿಚಾರವಾಗಿ ಅಭ್ಯುಕ್ತ ರುಚೆ ಒಂದು ಹೀಗೆ ಹೇಳುತ್ತೆ. ಋಗ್ವೇದದಲ್ಲಿ ರುಚೆ ಈ ವಿಚಾರದಲ್ಲಿ ಹೀಗೆ ಹೇಳುತ್ತೆ: ಸತ್ಯಜ್ಞಾನಮನಂತಂ ಬ್ರಹ್ಮ. ಸತ್ಯಜ್ಞಾನಮನ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳಿ ಸಾಧ್ಯ ಸಾಧನ ನಿರ್ದೇಶ ಅಲ್ಲಿ ಮಾಡಿದ್ರು. ಸಾಧ್ಯವಾದದ್ದು ಯಾವುದು? ಪರ. ಸಾಧನವಾದದ್ದು ಯಾವುದು? ಬ್ರಹ್ಮಜ್ಞಾನ. ಬ್ರಹ್ಮವೇ ಪರ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಒಂದಿದೆ. ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನೇ ಆಗ್ತಾನೆ, ಬ್ರಹ್ಮವೇ ಪರ. ಬ್ರಹ್ಮವಿದ್ ಆಪ್ನೋತಿ ಪರಂ. ಆದ್ರೆ ಆ ವಿತ್ ಅಂತನ್ನೋ ಮಾತಿದೆಯಲ್ಲ, ಅದು ಸಾಧನ. ಬ್ರಹ್ಮ ಸಾಧ್ಯ, ಆ ವೇದನ ಅಂದ್ರೆ ನೋವು ಅಂತಲ್ಲ, ತಿಳ್ಕೊಳ್ಳೋದು ಅಂತನ್ನೋ ಅರ್ಥ. ವಿಧ ಧಾತುವಿನಿಂದ ಆ ತಿಳ್ಕೊಳ್ಳೋದಿದೆಯಲ್ಲ ಸಾಧನ. ಈ ಸಾಧ್ಯ ಸಾಧನ ನಿರ್ದೇಶವನ್ನ ಮಾಡಿದ ಮೇಲೆ ಅದರ ಬ್ರಹ್ಮ ಲಕ್ಷಣ ಹೇಳ್ಬೇಕಲ್ಲ, ಲಕ್ಷಣವಾಗಿ ಹೇಳ್ತಾರೆ: ಸತ್ಯಜ್ಞಾನಮನಂತಂ ಬ್ರಹ್ಮ. ಸತ್ಯ ಜ್ಞಾನ ಅನಂತ ಇದು ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂತನ್ನೋದು ವಿಶೇಷ್ಯ. ಯಾವುದನ್ನು ಕುರಿತು ನಾವು ವಿಶೇಷಣಗಳನ್ನು ಹೇಳ್ತೀವೋ ಅದು ವಿಶೇಷ್ಯ. ಬ್ರಹ್ಮ ಇದ್ದಾನೆ. ಬ್ರಹ್ಮ ವೇದ್ಯತೆಯ ಅಂತ ಆಚಾರ್ಯರು ಹೇಳ್ತಾರೆ. ನಾವು ತಿಳ್ಕೊಳ್ಬೇಕು ಅಂತ ಹೊರಟೋದು ಬ್ರಹ್ಮನನ್ನ. ಆದ್ರಿಂದ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ 4 ಮಾತುಗಳಿದ್ದಾಗ ಸತ್ಯ, ಜ್ಞಾನ, ಅನಂತ, ಬ್ರಹ್ಮ. ಇದರಲ್ಲಿ ಯಾವುದನ್ನು ನಾವು ವಿಶೇಷಣ ಅಂತ ತಗೊಳ್ಬೇಕು, ಯಾವುದನ್ನು ವಿಶೇಷ್ಯ ಅಂತ ತಗೊಳ್ಬೇಕು ಅಂದ್ರೆ ಆಚಾರ್ಯರು ಹೇಳ್ತಾರೆ ಬ್ರಹ್ಮ ಅಂತ ಅನ್ನೋದನ್ನು ವಿಶೇಷ್ಯ ಅಂತ ತಗೊಳ್ಬೇಕು. ಬ್ರಹ್ಮನಿಗೆ ಗುಣಗಳಾಗಿ ಸತ್ಯ, ಜ್ಞಾನ, ಅನಂತ ಅಂತ ಹೇಳಿದ್ದಾರೆ. ಬ್ರಹ್ಮನಿಗೆ ವಿಶೇಷಣಗಳಾಗಿ ಸತ್ಯಜ್ಞಾನಮನಂತಂ. ಯಾವುದಿದು ಅಂದ್ರೆ ಬ್ರಹ್ಮ ವಿಶೇಷ್ಯ. ಯಾಕೆ ನೀವು ಇದನ್ನು ವಿಶೇಷ್ಯ ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಿ ಅಂದ್ರೆ ವೇದ್ಯತೆಯ. ಬ್ರಹ್ಮವಿತ್ ಅಂತ ಹಿಂದೆ ಹೇಳಿದೆಯಲ್ಲ, ಆ ವೇದ್ಯ ನಾವು ತಿಳ್ಕೊಳ್ಳಬೇಕಾಗಿರೋ ವಸ್ತು ಯಾವುದು? ಬ್ರಹ್ಮ. ಆ ಬ್ರಹ್ಮ ಅಂತ ಅನ್ನೋದು ವಿಶೇಷ್ಯ. ಸತ್ಯಜ್ಞಾನಮನಂತಂ ಅನ್ನೋದು ವಿಶೇಷಣಗಳು. ಈ ವಿಶೇಷಣಗಳು ಅಂತಿದ್ದ ಮೇಲೆ ಈ ವಿಶೇಷಣಗಳು ಅಲ್ಲಿ ಒಂದು ಆಚಾರ್ಯರು ಇದನ್ನ ಇದು ಲಕ್ಷಣಾರ್ಥ ಪ್ರಧಾನವೋ ವಿಶೇಷಣಾರ್ಥ ಪ್ರಧಾನವೋ ಅಂತ ಒಂದು ಜಿಜ್ಞಾಸೆ ಮಾಡ್ತಾರೆ. ಅದು ನಮಗೆ ಅಷ್ಟು ಪ್ರಕೃತವಾದದ್ದಲ್ಲ. ಆಚಾರ್ಯರೇನು ಹೇಳ್ತಾರೆ, ಈ ವಿಶೇಷಣ ಅಂತನ್ನೋ ಮಾತು ಸತ್ಯ, ಜ್ಞಾನ, ಅನಂತ ಅಂತ 3 ಪದಗಳನ್ನು ಹೇಳ್ತೀವಿ. ಈ 3 ಪದಗಳಿಗೆ ಪರಸ್ಪರವಾಗಿ ಒಂದು ಅಪೇಕ್ಷೆ ಅಂತಿರುತ್ತೆ. ಯಾವುದೋ ಒಂದು ಕನ್ನ ಇದೆ, ಗಿಡ ಇದೆ, ಉತ್ಪಲ, ಒಂದು ಹೂವಿದೆ, ಇದು ದೊಡ್ಡದಾಗಿದೆ, ನೀಲಿ ಬಣ್ಣವಾಗಿದೆ, ಒಳ್ಳೆ ಸುಗಂಧ ಇದೆ ಇದಕ್ಕೆ ಅಂತಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇರತಕ್ಕಂತಹದ್ದು, ಅನ್ಯಾನ್ಯ. ಇದು 3 ಕೂಡಿಸಿದ್ರೆ ಒಂದು ನೈದಿಲೆ ಅಂತ ಆಗುತ್ತೆ. ಹಾಗೆ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ವಿಶೇಷಣಗಳಲ್ಲ,
ಸತ್ಯ ಪ್ಲಸ್ ಜ್ಞಾನ ಪ್ಲಸ್ ಬ್ರಹ್ಮ ಪ್ಲಸ್ ಅನಂತ ಈಕ್ವಲ್ಸ್ ಬ್ರಹ್ಮ ಅಂತ ಈಗ ವಿಶೇಷಣ ಹೇಳುವಾಗಿಲ್ಲ. ವಿಶೇಷಣ ವಿಶೇಷ್ಯ ಭಾವ ನ ಪರಸ್ಪರಂ ಸಂಬದ್ಧಂತೆ ಪರಾರ್ಥಾತ್ವಾದ್. ಸತ್ಯಂ ಅಂತನ್ನೋದು ಬ್ರಹ್ಮನನ್ನು ಕುರಿತು ಹೇಳೋದು, ಜ್ಞಾನಂ ಅಂತನ್ನೋದು ಬ್ರಹ್ಮನನ್ನು ಕುರಿತು ಹೇಳೋದು, ಮತ್ತೆ ಅನಂತಂ ಅನ್ನೋದು ಬ್ರಹ್ಮನನ್ನು ಕುರಿತು ಹೇಳೋದು. ಎಲ್ಲ ಪರಾರ್ಥ ವಿಶೇಷಣಗಳಾದ್ದರಿಂದ ಏಕೈಕೋಪಿ ಒಂದೊಂದೇನೆ ಅನ್ಯ ನಿರಪೇಕ್ಷ ಅದು ಬ್ರಹ್ಮ ಸಂಬಂಧಿ. ಒಂದೊಂದು ಕೂಡ ಇನ್ನೊಂದರ ನೆರವಿಲ್ಲದೇನೆ ಸತ್ಯಂ ಬ್ರಹ್ಮ ಅಂತ ಹೇಳಿ, ಜ್ಞಾನಂ ಬ್ರಹ್ಮ ಅಂತ ಹೇಳಿ, ಅನಂತಂ ಬ್ರಹ್ಮ ಅಂತ ಹೇಳಿ ಯು ಡೋಂಟ್ ಲೂಸ್ ಇಟ್. ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಅಂತ ಅನ್ನೋದ್ರಲ್ಲಿ ವಾಚ್ಯಾರ್ಥ ಏನು? ಸತ್ಯ ಬ್ರಹ್ಮ, ಜ್ಞಾನ ಬ್ರಹ್ಮ, ಅನಂತ ಬ್ರಹ್ಮ, ಮೂರಕ್ಕೆ ಏನು ವ್ಯತ್ಯಾಸ ಇಲ್ಲ. ಸತ್ಯ ಅಂತ ಒಂದು ಮೊಡ್ಯಾಲಿಟಿ, ಜ್ಞಾನ ಅಂತ ಇನ್ನೊಂದು ಮೊಡ್ಯಾಲಿಟಿ, ಅನಂತ ಅಂತ ಇನ್ನೊಂದು ಮೊಡ್ಯಾಲಿಟಿ. ಈ ಮೂರು ಮೊಡ್ಯಾಲಿಟೀಸ್ ಅಷ್ಟೇ ವಿನಃ ಇದರಲ್ಲಿ ತಾತ್ವಿಕವಾಗಿ ಏನಿಲ್ಲ. ಮತ್ತು ಇದು ಲಕ್ಷಣ ವಾಕ್ಯ ಅಂತ ಹೇಳ್ತಾರಲ್ಲ, ಡೆಫಿನೇಷನ್. ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಡೆಫಿನೇಷನ್. ಈ ಡೆಫಿನೇಷನ್ ಯಾದಕ್ಕಾಗಿ ಹೇಳಿದ್ದಾರೆ ಅಂತಂದ್ರೆ ಲಕ್ಷ್ಯ ಲಕ್ಷಣ ಅದನ್ನೇ ಹೇಳೋದಕ್ಕೆ ಹೇಳಿದ್ದಾರೆ ವಿನಃ ವಿಶೇಷಣವಾಗಿ ಇದು ಒಂದು ಈ ಮೂರು ಗುಣಗಳಿದೆ ಅಂತ ಹೇಳ್ತಾ ಇಲ್ಲ ಅವರು. ಬ್ರಹ್ಮನ ಲಕ್ಷಣವಾಗಿ ಅದು ಡಿಫೈನಿಂಗ್ ಬ್ರಹ್ಮನ್. ಏನು ಬ್ರಹ್ಮ ಅಂದ್ರೆ ಸತ್ಯ ಬ್ರಹ್ಮ, ಜ್ಞಾನ ಬ್ರಹ್ಮ, ಅನಂತ ಬ್ರಹ್ಮ. ಸತ್ಯ ಜ್ಞಾನ ಅನಂತ ಅನ್ನೋದು ಮೂರು ಸೇರಿ ಒಂದು ಬ್ರಹ್ಮ ಆಯಿತು ಅಂತ ವಿಶೇಷಗಳನ್ನು ಹೇಳ್ತಾ ಇಲ್ಲ. ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ ನ ವಿಶೇಷಣ ಪ್ರಧಾನಾನ್ಯೇವ. ಸತ್ಯ ಅಂತನ್ನೋ ಮಾತನ್ನೇ ನೀವು ನಂಬ್ಕೊಂಡು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಜ್ಞಾನ ಅಂತಂದ್ರೆ ಏನು, ಅನಂತ ಅಂದ್ರೆ ಏನು, ಮೂರು ಮಾತುಗಳನ್ನ ಬಿಡಿಬಿಡಿಯಾಗಿ ನೀವು ಅದನ್ನು ಗ್ರಹಿಸಬೇಕಾದಿಲ್ಲ. ಲಕ್ಷ್ಯ ಪ್ರಧಾನಾನಿ, ಲಕ್ಷ್ಯ ಬ್ರಹ್ಮನನ್ನ ಕುರಿತು ಈ ಮೂರು ಮಾತುಗಳು ಹೇಳ್ತಾ ಇವೆ ಅಂತ ಹೇಳ್ತಾರೆ. ಇಲ್ಲಿ ಇದು ಒಂದು ಸತ್ಯ ಅಂತನ್ನೋ ಮಾತಿಗೆ ಆಚಾರ್ಯರು ಕೊಡೋ ಅರ್ಥ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನೆ. ಯದ್ರೂಪೇಣ ಯನ್ನಿಶ್ಚಿತಂ ತನ್ನ ವ್ಯಭಿಚರತಿ ಕದಾಚಿತ್ ಸತ್ಯ. ಯಾವ ರೂಪದಲ್ಲಿ ಬ್ರಹ್ಮ ಇದೆ ಅಂತ ನಾವು ನಿಶ್ಚಯ ಮಾಡಿಕೊಂಡಿರ್ತೀವೋ, ಯದ್ರೂಪೇಣ ಯನ್ನಿಶ್ಚಿತಂ, ಯಾವುದು ಈ ರೂಪದಲ್ಲಿ ಇದೆ ಅಂತ ನಿಶ್ಚಯವಾಗಿದೆಯೋ ಅದನ್ನ ಅದು ಯಾವತ್ತೂ ಬಿಡೋಲ್ಲ. ನವ್ಯಭಿಚರತಿ, ಇದು ಸತ್ಯ. ತ್ರಿಕಾಲಾಭಾಜಿತವಾದದ್ದು, ಯಾವ ಒಂದು ವಿಕಾರವನ್ನು ಪಡ್ಕೊಳ್ಳದೇ ಇರತಕ್ಕಂಥದ್ದು, ಇದು ಸತ್ಯ ಅಂತ ಕರೀತಾರೆ. ಈ ಜ್ಞಾನ ಅಂತನ್ನೋ ಮಾತಿಗೆ ಜ್ಞಪ್ತಿರವಬೋಧ. ಇಲ್ಲಿ ಜ್ಞಾನ ಅಂತಂದ್ರೆ ಜ್ಞಪ್ತಿ, ನಾಲೆಡ್ಜ್, ಅವಬೋಧ, ಅವೇರ್ನೆಸ್. ಮತ್ತು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಭಾವಸಾಧನ. ಈ ಜ್ಞಾನ ಅಂತನ್ನೋ ಮಾತಿದೆಯಲ್ಲ, ಭಾವಸಾಧನ ಅಂದ್ರೆ ಕಾರಕಕ್ಕೆ ಬೇರೆಯಾದದ್ದು. ಇಲ್ಲಿ ಜ್ಞಾತ್ರವನ್ನಾಗಲಿ ಜ್ಞೇಯವನ್ನಾಗಲಿ ಹೇಳ್ತಾ ಇಲ್ಲ. ಜ್ಞಾನ ಅಂತನ್ನೋ ಮಾತಿನಲ್ಲಿ ತಿಳ್ಕೊಡ್ತಕ್ಕವನು ಅಂತ ಅರ್ಥವಲ್ಲ, ಅಥವಾ ತಿಳ್ಕೊಡ್ತಕ್ಕದ್ದು ಅಂತ ಅರ್ಥವಲ್ಲ. ಬರೀ ಜ್ಞಾನ, ಭಾವಸಾಧನ. ಜ್ಞಾನ ಅಂದ್ರೆ ಮಿಯರ್ ಅವೇರ್ನೆಸ್, ಇದು ಜ್ಞಾನ ಅಂತನ್ನೋ ಮಾತಿಗೆ ಅರ್ಥ. ಜ್ಞಪ್ತಿರವಬೋಧ. ಭಾವಸಾಧನ ನ ಜ್ಞಾನಕರ್ತೃ. ಇದರಿಂದ ಎಲ್ಲಾ ಜ್ಞಾನಗಳು ಉಂಟಾಗುತ್ತೆ ಅಂತ ಅರ್ಥವಲ್ಲ. ಬ್ರಹ್ಮನಿಂದ ಎಲ್ಲಾ ಜ್ಞಾನವೂ ಉಂಟಾಗುತ್ತೆ ಅಂತ ಅರ್ಥ ಅಲ್ಲ. ನ ಜ್ಞಾನಕರ್ತೃ, ಕಾರಕವಾಗಿ ಹೇಳ್ತಾ ಇಲ್ಲ. ಭಾವಸಾಧನವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಸತ್ಯಂ ಜ್ಞಾನಂ ಅನಂತಂ ಅಂತನ್ನೋ ಮಾತಿಗೆ ದೇಶ ಕಾಲ ವಸ್ತು ಮೂರರಿಂದಲೂ ಕೂಡ ಪರಿಚ್ಛೇದ ಇಲ್ಲದೆ ಇರತಕ್ಕಂತಹದ್ದು. ತಾತ್ವಿಕವಾದ ಲೌಕಿಕವಾದ ಜ್ಞಾನಕ್ಕೆ ಒಂದು ಅಂತ ಇರುತ್ತೆ. ಇಲ್ಲಿಗೆ ಮುಗೀತು, ಇಲ್ಲಿಂದ ಆಚೆ ಏನೂ ಇಲ್ಲ. ಇದಕ್ಕಾಗಿಲ್ಲ ಅನ್ಲಿಮಿಟೆಡ್, ಇನ್ಫಿನಿಟ್. ಅಂದ್ರೆ ಏನು? ನ ಕುತಶ್ಚಿನ್ನ ಪ್ರವಿಭಜ್ಯತೆ ಇತ್ಯನಂತಂ. ಯಾವ ಕಾರಣದಿಂದಲೂ ಇದರಲ್ಲಿ ಒಡಕನ್ನ ಇದು ಬೇರೆ ಇದು ಬೇರೆ ಇದು ಬೇರೆ ಅಂತ ತೋರಿಸೋದಕ್ಕಾಗಲ್ಲ. ಬ್ರಹ್ಮನಲ್ಲಿ ದೇಶಕಾಲ ಮತ್ತು ವಸ್ತು ವಿಭಾಗಗಳನ್ನು ಮಾಡು. ನ ಕುತಶ್ಚಿತ್ ಪ್ರವಿಭಜ್ಯತೆ.
ಯಾವ ಕಾರಣಕ್ಕಾಗಿಯೂ ಇದರಲ್ಲಿ ಇಲ್ಲಿ ಮುಗೀತು ಇನ್ನೊಂದು ಶುರುವಾಯಿತು ಅಂತ ಹೇಳೋ ಹಾಗಿಲ್ಲ. ಇದು ಅನಂತ. ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಬ್ರಹ್ಮ ಅಂತ ಅನ್ನೋ ಮಾತು ಮೊದಲಲ್ಲಿ ಹೇಳಿದ್ರು. ಬ್ರಹ್ಮವಿದಾಪ್ನೋತಿ ಪರಂ. ಎರಡನೇ ವಾಕ್ಯದಲ್ಲಿ ಅದಕ್ಕೊಂದು ಲಕ್ಷಣವನ್ನು ಹೇಳಿದ್ರು, ಸತ್ಯಜ್ಞಾನಮನಂತಂ ಬ್ರಹ್ಮ. ಮೂರನೇ ವಾಕ್ಯದಲ್ಲಿ ಹೇಳ್ತಾರೆ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಯೋ ವೇದ ನಿಹಿತಂ ಗುಹಾಯ. ವಿದ್ಯೆ ಸ್ವಾರಸ್ಯ ಬರೋದು ಇಲ್ಲಿ. ಬ್ರಹ್ಮ ಸತ್ಯಜ್ಞಾನಮನಂತಂ, ಅವನನ್ನ ಹೀಗೆ ಯಾವುದಾದ್ರೂ ಒಂದು ದೇಶದಲ್ಲಿ ಕಾಲದಲ್ಲಿ ಯಾವುದಾದ್ರೂ ವಸ್ತುವಿನಲ್ಲಿ ಒಡೆದು ಬೇರೆ ಬೇರೆ ಅವನು ತೋರಿಸೋದು ಸಾಧ್ಯ ಇಲ್ಲ. ಅವನನ್ನು ತಿಳ್ಕೊಳ್ಳೋದು ಅಥವಾ ತಿಳ್ಕೊಳ್ಳೋದಕ್ಕೆ ಅವನ ಕಾರಣ ಅಂತ ಹೇಳೋ ಹಾಗಿಲ್ಲ. ಅಥವಾ ಇವು ಯಾವುದಾದ್ರೂ ಒಂದು ರೀತಿಯಾದಂತಹ ವಿಕಾರಗಳುಂಟು ಅಂತ ಹೇಳೋ ಹಾಗಿಲ್ಲ. ನಾವು ಏನನ್ನಾದರೂ ತಿಳ್ಕೊಳ್ಳಬೇಕಾದ್ರೆ ಇದು ಮೂರು ನಮಗೆ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ವಿಕಾರ ಇರುತ್ತೆ, ಅದರಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ, ಅದರಲ್ಲಿ ಒಂದು ಡ್ಯುಯಾಲಿಸಮ್ ಬಿಟ್ವೀನ್ ದಿ ನೋಯರ್ ಅಂಡ್ ದಿ ನೋ ಇರುತ್ತೆ. ನಮ್ಗೆ ಯಾವ ಲೌಕಿಕ ಜ್ಞಾನವಾದರೂ ಕೂಡ ಈ ಮೂರು ಇರುತ್ತೆ ಅದರಲ್ಲಿ. ಬ್ರಹ್ಮನನ್ನು ತಿಳ್ಕೊಳ್ಳಬೇಕಾದ್ರೆ ಬ್ರಹ್ಮವಿತ್ ಮತ್ತು ಪರಮ ಆಪ್ನೋತಿ, ಈ ಪರವನ್ನ ಪಡೆಯತಕ್ಕಂಥ ಬ್ರಹ್ಮವಿತ್ ಅವರಿಗೆ ಈ ಮೂರು ವಿಧವಾದಂತಹ ಈತಿಬಾಧೆಗಳಿಲ್ಲ. ಲೌಕಿಕ ಜ್ಞಾನದಲ್ಲಿ ಇರತಕ್ಕಂಥದ್ದು ಇಲ್ಲ ಅವರಿಗೆ. ಈ ಅನಿತ್ಯ, ಅಸತ್ಯ, ಅಜ್ಞಾನ, ಶಾಂತ, ಇದು ಮೂರು ನಮ್ಮ ಲೌಕಿಕ ಜ್ಞಾನದಲ್ಲಿ ಇರತಕ್ಕದ್ದು. ಬ್ರಹ್ಮಜ್ಞಾನದಲ್ಲಿ ಇದು ಇಲ್ಲ. ಯೋವೇ ಇದನ್ನು ಹೀಗೆ ತಿಳ್ಕೊಳ್ಬೇಕಾದ್ರೆ ಇವರಿಗೆ ಒಂದು ಉಪಾಸನಾ ಒಂದು ಆಲಂಬನ ಇರಬೇಕು. ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿಬಿಟ್ರೆ ಬ್ರಹ್ಮನನ್ನು ತಿಳ್ಕೊಳ್ಳೋದು ಹೇಗೆ? ಮನಸೈವೇವ ವಾಪ್ತವ್ಯ ಎಂಬುದು ಶ್ರುತಿ ಇದೆ. ಮನಸ್ಸು ಒಂದೇ ಮಾಡಿಕೊಂಡು ತಿಳ್ಕೊಳ್ಬೇಕು. ಮನಸ್ಸನ್ನು ಒಂದೇ ಮಾಡಿಕೊಳ್ಳಬೇಕು ಅಂದ್ರೆ ಏನರ್ಥ? ಮನಸ್ಸನ್ನು ಒಂದೇ ಮಾಡಿಕೊಳ್ಳೋದು ಹೇಗೆ? ಮನಸ್ಸಿಗಾದ್ರೂ ಒಂದು ಜ್ಞೇಯ ಅಂತ ಇರ್ಬೇಕಲ್ಲ, ಒಂದು ಗಂತೃತ್ವ ಅಂತ ಇರ್ಬೇಕಲ್ಲ. ಏನು ಯಾವುದರಲ್ಲಿ ಮನಸ್ಸು ನಿಲ್ಲಬೇಕು ಅಂದ್ರೆ ಮುಂದಕ್ಕೆ ಹೇಳ್ತಾರೆ, ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯಾರು ಈ ಗುಹಾಯಾಂ ಪರಮೇ ವ್ಯೋಮ್ನಿ ಇದನ್ನ ಮುಂದಕ್ಕೆ ಹೇಳೋಣ. ಇದರಲ್ಲಿ ಬ್ರಹ್ಮನನ್ನು ಯಾರು ಕಾಣ್ತಾರೆಯೋ, ವಾಸ್ತವವಾಗಿ ಬ್ರಹ್ಮ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹೇಳೋದು ಸಾಧ್ಯ ಇಲ್ಲ. ಸರ್ವವ್ಯಾಪಿಯಾಗಿರ್ತಕ್ಕಂಥ ಅವನನ್ನ ಉಪಾಸನೆ ಮಾಡಬೇಕಾದ್ರೆ ವಿದ್ಯಾ ವಿನಿಯೋಗಕ್ಕಾಗಿ ಇಲ್ಲಿ ಅವನನ್ನು ಕಾಣಿ. ಎಲ್ಲಿ ಕಾಣಬೇಕು? ಗುಹಾಯಾಂ ಪರಮೇ ವ್ಯೋಮ್ನಿ. ಯಹ ವೇದ, ಯಾರು ಬ್ರಹ್ಮನನ್ನ ಹೃದಯ ಗುಹೆಯಲ್ಲಿ ಕಾಣ್ತಾರೆಯೋ, ತಮ್ಮ ಹಾರ್ದಾಕಾಶದಲ್ಲಿ ಕಾಣ್ತಾರೆಯೋ, ಇವರು ಸಹ ಯಹ ವೇದ, ಯಾರು ತಿಳ್ಕೊಳ್ತಾನೆಯೋ ಅವನು ಸಹ ಅಶ್ನುತೆ ಪಡ್ಕೊಳ್ತಾನೆ. ಸರ್ವಾನ್ ಕಾಮಾನ್, ಅವನಿಗೆ ಎಲ್ಲ ವಿಧವಾದ ಬಯಕೆಗಳು ಅವನಿಗೆ ಕೈಗೂಡುತ್ತೆ. ಅಂದ್ರೆ ಏನೋ ಮಕ್ಕಳಾಗ್ತಾರೆ, ಮನಿ ಆಗ್ತಾರೆ, ದುಡ್ಡು ಬರುತ್ತೆ, ಕಾಸು ಬರುತ್ತೆ, ಅವನಿಗೆ ಆರೋಗ್ಯ ಇರುತ್ತೆ ಅಂತಲ್ಲ. ಸರ್ವಾನ್ ಕಾಮಾನ್ ಸಹ, ಎಲ್ಲ ಬಯಕೆಗಳು ಒಟ್ಟಿಗೆ ಈಡೋರೋದು ಏನಾದ್ರು ಇದ್ರೆ ಬ್ರಹ್ಮಜ್ಞಾನದಿಂದ ಆಗುತ್ತೆ. ಸರ್ವಾನ್ ಕಾಮಾನ್ ಸಹ ಅಷ್ಟುತೆ. ಈ ಸಹ ಅಂತ ಬ್ರಹ್ಮಣ ಸಹ ಅಂತ ಸೇರಿಸ್ಕೊಳ್ಬಾರ್ದು. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂದ್ರೆ ಏಕಕಾಲದಲ್ಲಿ ಎಲ್ಲ ಕಣ್ಣಿನಿಂದ ಆಗತಕ್ಕಂಥ ಕಣ್ಣಿನ ಕಾಮನೆ, ಕಿವಿಯ ಕಾಮನೆ, ನಾಲಿಗೆಯ ಕಾಮನೆ, ಮನಸ್ಸಿನ ಕಾಮನೆ, ಎಲ್ಲಾ ಕಾಮನೆಗಳು ಕೂಡ ಯತ್ರ ಏಕೀಭವಂತಿ ಯತ್ರ ವಿಶ್ವಂ ಭವತ್ ಏಕರೀಡಂ ಅಂತ ಇನ್ನೊಂದು ಶ್ರುತಿ ಹೇಳುತ್ತೆ. ಎಲ್ಲವೂ ಕೂಡ ಒಂದು ಗೂಡಿನಲ್ಲಿ ಹೋಗಿ ಸೇರಿಕೊಳ್ಳುತ್ತೆಯೋ ಅಂದ್ರೆ ಇದು ಕಾಮ್ಯಾರ್ಥವಾಗಿ ಹೇಳುತ್ತೆ ಶ್ರುತಿ. ಏನು ಸ್ವಾಮಿ ನಿಮ್ದು ಕಾಮ್ಯಾರ್ಥ? ಸರ್ವಾನ್ ಕಾಮಾನ್ ಅಶ್ನುತೆ, ಎಲ್ಲ ಕಾಮಗಳನ್ನು ಪಡ್ಕೊಳ್ತಾನವನು ಅಂದ್ರೆ ಏನೋ ಮಕ್ಕಳು, ಮನೆ, ಮಠ ಇಂಥದಕ್ಕೆಲ್ಲ ಕಾಮಗಳು. ಹಾಗಲ್ಲ, ಸರ್ವಾನ್ ಕಾಮಾನ್ ಸಹ ಅಶ್ನುತೆ. ಇದನ್ನ ಪಡ್ಕೊಂಡ ಮೇಲೆ ಅವ ಇನ್ನೇನ್ ಕಾಮವೂ ಇಲ್ಲ. ಎಂ ಲಬ್ಧ್ವಾ
ಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಇದಕ್ಕಿಂತ ಹೆಚ್ಚಾದದ್ದು ಬೇರೆಯಾದದ್ದು ಒಂದು ಲಾಭ ಇದೆ ಅಂತ ಅನಿಸಲ್ಲ ಇವನಿಗೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸಹ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಯಾರಿಗೆ ಈ ವಿಪಶ್ಚಿತ ಅಂದ್ರೆ ತಿಳುವಳಿಕೆ ಇದೆಯೋ ಬ್ರಹ್ಮ ಇವನು ಅಶ್ನುತೆ, ಕಾಮಗಳನ್ನು ಹೇಗೆ ಪಡ್ಕೊಳ್ತಾನೆ ಅಂದ್ರೆ ಬ್ರಹ್ಮನಾಗಿ ವಿಪಶ್ಚಿತಾಗಿ ಪಡ್ಕೊಳ್ತಾನೆ. ಇಲ್ಲಿ ನಿಹಿತಂ ಸ್ಥಿತಂ ಇಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು, ಅಂದ್ರೆ ಏನು ಲಕ್ಷಣ ವಾಕ್ಯದಲ್ಲಿ ಹೇಳಿದ್ದಕ್ಕೂ ಇದಕ್ಕೂ ಒಂದು ಸ್ವಲ್ಪ ವಿರೋಧ ಇದೆ. ಅಲ್ಲಿ ಅವನ ಅನಂತ ಅಂತ ಹೇಳಿಬಿಟ್ರು. ಅನಂತ ಅಂತ ಹೇಳಿದ್ದಲ್ಲದೇನೆ ಅವನ ಅಲ್ಲಿ ಇಲ್ಲಿ ಅಂತ ವಿಭಾಗ ಮಾಡೋದು ಸಾಧ್ಯ ಇಲ್ಲ. ನ ಪ್ರವಿಭಜ್ಯತೆ ಕುತಶ್ಚಿತ್. ಅವನನ್ನ ಒಡೆದು ಇಲ್ಲಿದ್ದಾನೆ, ಅವನು ಅಲ್ಲಿದ್ದಾನೆ ಇಲ್ಲಿದ್ದಾನೆ ತೋರಿಸೋದು ಸಾಧ್ಯ ಇಲ್ಲ. ಈಗಿದ್ದಾನೆ ಆಗಿದ್ದಾನೆ ಅಂತ ಹೇಳೋದು ಸಾಧ್ಯ ಇಲ್ಲ. ಇದರಲ್ಲಿದ್ದಾನೆ ಅದರಲ್ಲಿದ್ದಾನೆ ಅಂತ ಹೇಳೋದು ಸಾಧ್ಯ ಇಲ್ಲ. ಕಾಲ ದೇಶ ವಸ್ತು ಮೂರರಲ್ಲಿಯೂ ನ ಪ್ರವಿಭಜ್ಯತೆ, ಅವನು ವಿಭಾಗ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿ ಆಯ್ತು. ಮತ್ತೆ ಜ್ಞಾನ ಅಂತ ಅನ್ನೋದಕ್ಕೆ ಆಚಾರ್ಯರು ಹೇಳಿಬಿಟ್ರು, ಅದು ಭಾವ ಸಾಧನ ಅಷ್ಟೇನೆ. ಜ್ಞಪ್ತಿರವಬೋಧ ನ ಜ್ಞಾನಕರ್ತೃ. ಇಲ್ಲಿ ವಿತು ಅಂತ ಅನ್ನೋ ಮಾತ್ರದಲ್ಲಿ ಯೋ ವೇದ ನಿಹಿತಂ, ಯಾರು ಇದನ್ನು ತಿಳ್ಕೊಳ್ತಾನೆಯೋ ಅಂದ್ರೆ ಜ್ಞಾನಕರ್ತೃ ಆಯ್ತಲ್ಲ. ಲಕ್ಷಣ ವಾಕ್ಯದಲ್ಲಿ ಹೇಳಿದ್ದಕ್ಕೂ ಇಲ್ಲಿಗೂ ಸ್ವಲ್ಪ ಭೇದ ಇದ್ರೂ ಅಲ್ಲಿ ನಿಹಿತಂ ಎಲ್ಲಿ ಅಡಗಿದೆಯೋ, ಸ್ಥಿತಂ ಸರ್ವವ್ಯಾಪಿಯಾದ ಬ್ರಹ್ಮ ಎಲ್ಲಾ ಕಡೆಯೂ ಬಿಟ್ಟು ಗುಹಾಯಾಮ್ ನಿಹಿತಂ ಇತಿ ಯೋ ವೇದ. ಅಂದ್ರೆ ಇದೇನು ಇದು ಪರಸ್ಪರ ವಿಲಕ್ಷಣವಾಗಿ ವಿರೋಧವಾಗಿ ಹೇಳ್ತಾ ಇದ್ದಾರೆ ಅಂತಲ್ಲ, ಉಪಾಸನಾರ್ಥವಾಗಿ ಸ್ಥಾನ ನಿರ್ದೇಶ ಮಾಡ್ತಾ ಇದ್ದಾರೆ. ಅದು ಉಪಾಸನೆಗಾಗಿ ಬ್ರಹ್ಮ ಬೇರೆ, ವೇದ್ಯ ಬ್ರಹ್ಮ ಬೇರೆ, ಉಪಾಸ್ಯ ಬ್ರಹ್ಮ ಬೇರೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ದ್ವೇ ಬ್ರಹ್ಮಣಿ ವೇದಿತವ್ಯೇ, ಇಬ್ಬರು ಬ್ರಹ್ಮರು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಬ್ರಹ್ಮನ ರೂಪಗಳು ಎರಡು ಅಂತ ತಿಳ್ಕೊಳ್ಬೇಕು. ಒಂದು ವೇದ್ಯ ಬ್ರಹ್ಮ, ಇನ್ನೊಂದು ಉಪಾಸ್ಯ ಬ್ರಹ್ಮ. ವೇದ್ಯ ಬ್ರಹ್ಮ ಸತ್ಯಜ್ಞಾನಮನಂತ ಬ್ರಹ್ಮ, ಅದಕ್ಕೆ ಯಾವ ತಕರಾರಿಲ್ಲ. ಅದ್ರ ಉಪಾಸ್ಯ ಬ್ರಹ್ಮನನ್ನು ಎಲ್ಲಿ ನೋಡ್ಬೇಕು ನಾವು? ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಇಲ್ಲಿ ಯಾರು ನೋಡ್ತಾನೋ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಇಲ್ಲಿ ಗುಹಾಯಾಮ್ ಪರಮೇ ವ್ಯೋಮನ್ ಎರಡು ಬೇರೆ ಬೇರೆ ಎಣಿಕೆಗಳನ್ನು ಮಾಡ್ತಾರೆ. ಕೆಲವರು ವ್ಯಧಿಕರಣ ಅಂತ ತಗೊಳ್ತಾರೆ. ಗುಹಾಯಾಮ್ ಒಂದು, ಪರಮೇ ವ್ಯೋಮನ್ ಇನ್ನೊಂದು. ಇದು ವ್ಯಧಿಕರಣ, ಎರಡು ಬೇರೆ ಬೇರೆ. ಗುಹಾಯಾಮ್ ಅಂದ್ರೆ ಏನು? ಬುದ್ಧಿ ಗುಹೆ ಅಂದ್ರೆ ಕಾನ್ಶಿಯಸ್ನೆಸ್, ಪ್ಯೂರ್ ಕಾನ್ಶಿಯಸ್ನೆಸ್. ಇದು ಗುಹ ಅಡಗಿದೆ. ಇದಕ್ಕೆ ಪಂಚದಶೀಕಾರರು ಯಾವುದು ಅನ್ನದ ಹಿಂದಿದೆಯೋ ಪ್ರಾಣ, ಆ ಪ್ರಾಣದ ಹಿಂದಿದೆಯೋ ಮನಸ್ಸಿನ ಹಿಂದಿದೆಯೋ ಕರ್ತೃತ್ವದ ಹಿಂದೆ ಯಾವುದಿದೆಯೋ ಭೋಕ್ತೃತ್ವ. ಇದು ಗುಹಾ ರೀತಿಯಾಗಿ ಇದೆ. ಇದು ಗುಹಾಯಾಮ್. ಈ ಗುಹೆಯಲ್ಲಿ ಪರವೇ ವ್ಯೋಮನ್, ವ್ಯೋಮ್ನಿ ಆಕಾಶದಲ್ಲಿ, ಪರವೇ ಪ್ರಕೃಷ್ಟೇ ಉತ್ಕೃಷ್ಟವಾದ ಆಕಾಶದಲ್ಲಿ. ಅಂದ್ರೆ ಏನು? ಆಕಾಶ ಅಂತ ಅನ್ನೋ ಮಾತಿಗೆ ಅವಕಾಶ ಪ್ರದತ್ವ ಅಂತ ಅರ್ಥವಲ್ಲ. ಸಾಮಾನ್ಯವಾಗಿ ಭೂತಾಕಾಶವಾದರೆ ಅವಕಾಶ ಪ್ರದತ್ವ. ಆ ಆಕಾಶ ಅಂದ್ರೆ ಏನು? ಯಾವುದು ಅವಕಾಶವನ್ನು ಮಾಡಿಕೊಡುತ್ತೋ ಅದು ಆಕಾಶ. ಇಲ್ಲಿ ಹೇಳ್ತಿರೋದು ಆ ಆಕಾಶವಲ್ಲ, ಪರಮೇ ವ್ಯೋಮ್ನಿ ಉತ್ಕೃಷ್ಟವಾದ ಆಕಾಶ. ಅಂದ್ರೆ ಏನು? ಅವ್ಯಾಕೃತವಾದ ಆಕಾಶ. ಇದು ವ್ಯಾಕೃತವಾದ ಆಕಾಶ. ಪಂಚಭೂತಗಳಲ್ಲಿ ಒಂದಾದದ್ದು ವ್ಯಾಕೃತವಾದಂತ ಆಕಾಶ, ನಾಮರೂಪಗಳಲ್ಲಿ ಸೇರಿದ್ದು. ಅದು ಅವ್ಯಾಕೃತ ಆಕಾಶದಲ್ಲಿ ಪರಮೇ ವ್ಯೋಮ್ನಿ ಆಕಾಶೇ ಅವ್ಯಾಕೃತಾಖ್ಯವಾದ ಆಕಾಶದಲ್ಲಿ. ಹೀಗೆ ಈ ಬ್ರಹ್ಮನಾದವನು ಬುದ್ಧಿಯಲ್ಲಿ ಇದ್ದಾನೆ, ಅವ್ಯಾಕೃತ ಆಕಾಶದಲ್ಲಿ ಇದ್ದಾನೆ. ಈ ಬುದ್ಧಿಯಲ್ಲಿ ಇರತಕ್ಕ ಅವ್ಯಾಕೃತ ಆಕಾಶದಲ್ಲಿ ಬ್ರಹ್ಮ ಇದ್ದಾನೆ ಅಂತ ಒಂದರ್ಥ ವ್ಯಧಿಕರಣದಲ್ಲಿ. ಇನ್ನೊಂದು ಸಮಾನಾಧಿಕರಣದಲ್ಲಿ ಇದು ಗುಹಾಯಾಮ್ ಅಂತನ್ನೋ ಮಾತಿಗೆ
ವಿಶೇಷಣವಾಗಿ ಪರಮೇ ವ್ಯೋಮ್ನಿ. ಇದೆರಡು ಬೇರೆ ಬೇರೆ ಅಲ್ಲ, ಒನ್ ಅಂಡ್ ದಿ ಸೇಮ್ ಅಂತನ್ನೋ ಅರ್ಥದಲ್ಲಿ ಗುಹಾಯಾಮ್ ಪರಮೇ ವ್ಯೋಮ್ನಿ. ನಾವು ಗುಹಾ ಅಂತ ಏನು ಹೇಳ್ತೀವೋ ಅದೇ ಪರಮ ವ್ಯೋಮ. ಹಾರ್ದಾಕಾಶ ಅಂತ ಏನಿದೆಯೋ ಆ ಹಾರ್ದಾಕಾಶವೇ ಬುದ್ಧಿ. ಬುದ್ಧಿ ಗುಹೆ ಅಂತನ್ನೋದೇ ಹಾರ್ದಾಕಾಶ. ಇದು ಸಮಾನಾಧಿಕರಣವಾಗಿ ಅಂದ್ರೆ ಏನು, ಎರಡು ಒನ್ ಅಂಡ್ ದಿ ಸೇಮ್. ಹೀಗೆ ಎರಡು ಇದಕ್ಕೆ ಗುಹಾಯಾಮ್ ಪರಮೇ ವ್ಯೋಮ್ನಿ ಅಂತ ನಾವು ಮಾತಿಗೆ ಎರಡು ಬೇರೆ ಬೇರೆ ಅಂತ ತಗೊಳ್ಳೋರಿದ್ದಾರೆ, ಎರಡು ಒಂದೇ ಎಂದು ತಗೊಳ್ಳೋರಿದ್ದಾರೆ. ಆಚಾರ್ಯರು ಈ ಪರಮೇ ಬುದ್ಧವು, ಗುಹಾಯಾಮ್ ಅಂದ್ರೆ ಬುದ್ಧವು, ಬುದ್ಧಿ ಅಂದ್ರೆ ಕಾನ್ಶಿಯಸ್ನೆಸ್. ಈ ಕಾನ್ಶಿಯಸ್ನೆಸ್ ಒಳಗೆ ಹಾರ್ದಾಕಾಶ ಇದೆ. ಹಾರ್ದಾಕಾಶ ಅಂತ ಅನ್ನೋದು ಬ್ರಹ್ಮನ ಸ್ಥಾನ. ಬುದ್ಧಿ ಅಂತ ಅನ್ನೋದು ಕೂಡ ಒಂದು ಸಾಧನವಾಯಿತು. ಈ ಬುದ್ಧಿಯ ಒಳಗೆ ಇರತಕ್ಕಂಥ ಆತ್ಮರೂಪವಾಗಿರತಕ್ಕಂಥದ್ದು ಹಾರ್ದಾಕಾಶ. ಹಾರ್ದಾಕಾಶ ಬ್ರಹ್ಮನ ಸ್ಥಾನ ಅಂತ ಆಚಾರ್ಯರು ಹೀಗೆ ಅರ್ಥ ಮಾಡಿ ಅವನು ಎಲ್ಲದರಲ್ಲಿಯೂ ವ್ಯಾಪ್ತರಾದರೂ ಕೂಡ, ಇವಾಗ ಒಂದು ಅನುಪ್ರವೇಶ ಶ್ರುತಿ ಅಂತ ಇದೆ. ಸೈದಂ ಸೃಷ್ಟ್ವಾ, ಎಲ್ಲವನ್ನೂ ಸೃಷ್ಟಿ ಮಾಡಿ, ತದೇವ ಅನುಪ್ರಾವಿಶತ್, ಅದರ ಒಳಗೆ ಹೋದ ಅಂತ ಇದೆ ಶ್ರುತಿಯಲ್ಲಿ.